ಯಾವುದಯ್ಯ ಮಧುರ ಸ್ವರ? ವಸಂತದಲ್ಲಿ ಕೋಗಿಲೆ ಕೂಗುವುದು, ಅಥವಾ ಮಗುವು ತಾಯಿಯನ್ನ ಕರೆಯುವುದು. ಯಾವುದಯ್ಯ ಮಧುರ ಸ್ವರ? ಕಷ್ಟದೊಳಗಿದ್ದಾತವನ ಕಂಡು ಕಣ್ಣೀರು ಒರೆಸಿ 4 ಪ್ರೀತಿ ಮಾತಾಡಿದರೆ ಅದೇ ಮಧುರ ಸ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ. ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ, ಖಾಸ್ಕತಜ್ಜನ ತವರೂರು ಸಾಲ್ವಾಡ್ಗಿ ಗ್ರಾಮದಲ್ಲಿ ನಾವುದಿಗೆಯ ಪರಮ ಪೂಜ್ಯರು ಮತ್ತು ಊರಿನ ದೈವ ಎಲ್ಲ ಸೇರಿ ಅವರ ಅಧ್ಯಕ್ಷತೆಯಲ್ಲಿ ತಮಗೆಲ್ಲ ಅವ್ವ ಹೇಮರಡ್ಡಿ ಮಲ್ಲಮ್ಮನ ಪುರಾಣವನ್ನ ನಮ್ಮ ಬಸಲಿಂಗ ಶಾಸ್ತ್ರಿಗಳಲ್ಲಿ ಅವ್ರ ಮುಖಾಂತರ ನಿಮಗೆಲ್ಲ ಉಣಬಡಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ವಿರಾಜಮಾನರಾಗಿರುವ ವಿರಕ್ತಜ್ಜನ ಮ್ಯಾಗ ಸಾಕಷ್ಟು ಪ್ರೀತಿಯನ್ನು ಇಟ್ಟುಕೊಂಡು ಆ ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗ್ತಿರುವಂತಹ ನಾವುದಿಗೆಯ ಪರಮ ಪೂಜ್ಯರಲ್ಲಿ ನನ್ನ ಶರಣಾರ್ಥಿಯನ್ನು ಸಲ್ಲಿಸಿ, ತಮಗೆಲ್ಲ ಪುರಾಣವನ್ನ ಹೇಳುತ್ತಾ ನಗಿಸುತ್ತಾ ಊಟ ಮಾಡಿಸುತ್ತಾ ಬಂದಿರುವ ಆತ್ಮೀಯ ಬಸವಲಿಂಗ ಶಾಸ್ತ್ರಿಗಳಲ್ಲಿ ನನ್ನ ಶರಣಾರ್ಥಿಯನ್ನು ಸಲ್ಲಿಸಿ, ಅಲ್ಲಿ ತಂಡಿಡಾಕತ್ತಿದ್ದೇನೆ. ಚಪ್ಪಾಳೆ ಹೊಡೆದ್ರೆ ತಂಡಿ ಹೋಗುತ್ತೆ, ಆಮೇಲೆ ಹೊಡೆಯಿರಿ. ಸಂಗೀತದ ನಾದ ನಿನಾದ ಸುನಾದವನ್ನ ತಮಗೆಲ್ಲ ಉಣಬಡಿಸುತ್ತಿರುವಂತಹ ನಮ್ಮ ಆತ್ಮೀಯ ಹಾರ್ಮೋನಿಯಂ ವಾದಕರಲ್ಲಿ, ತಬಲಾ ವಾದಕರಲ್ಲಿ, ಸಂಘಟನೆ ಮಾಡಿರುವಂತಹ ಎಲ್ಲ ಸಂಘಟಕರಲ್ಲಿ, ಈ ಪುರಾಣದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಾಲ್ವಾಡ್ಗಿಯ ಗ್ರಾಮದವರೇ, ನೀವೆಲ್ಲರೂ ಖಾಸ್ಕತಜ್ಜನ ಸ್ವರೂಪಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ಯಾಕತ್ತಿದ್ದೆ ನಾನು ಅಂಥವಿಲ್ಲಿ ಹೊರಬ್ಬರ ಗುಳಿಗೆ ಕೊಟ್ಟಾರಿಲ್ಲ ಶಾಸ್ತ್ರಿಗಳು ಅನ್ನಕತ್ತಿದ್ದೆ. ಆರಾಮದಿರಿಲ್ಲ? ನೀವು ಆರಾಮದಿರಿಲ್ಲ? ಅಲ್ಲ, ಆಮೇಲೆ ನೀವು ನಮಸ್ಕಾರ ಮಾಡಕ್ ಬರ್ತೀರ, ನಾವೊಬ್ರಿಗೆ ಆರಾಮದಿರಿ ಅಂತ ಕೇಳಿದ್ನಿ ಅಂತ ಹಿಂದಿರಿ. ನಾ ಕೇಳಲಿಲ್ಲ ಅಂದ್ರೆ ಜಗಳನ ಆಡ್ತೀರಿ ನೀವು ಮರುದಿನ ಮಠಕ್ಕೆ ಬಂದು. ಎಲ್ಲರೂ ಆರಾಮದಿರಿಲ್ಲ? ಆಗ್ಲಿ, ಆರಾಮಿರ್ರಿ. ಜಗತ್ತಿನೊಳಗ ಕೆಲವೊಂದಿಷ್ಟು ಸತ್ಯಗಳದ, ಸಂಸಾರದೊಳಗೂ ಕೆಲವೊಂದಿಷ್ಟು ಸತ್ಯಗಳದ. ಆ ಸತ್ಯಗಳನ್ನ ತಿಳ್ಕೊಂಡು ಬದುಕಿದ್ರ ನಮ್ಮ ಜೀವನ ಆಗಲಿಕ್ಕೆ ಸಾಧ್ಯ ಇದೆ. ಹೇಮರಡ್ಡಿ ಮಲ್ಲಮ್ಮ ಅವ್ವ ನಮಗೇನ್ ಹೇಳಿಕೊಟ್ಟು ಹೋದ್ಲು, ಆಕೆ ನಮ್ಗೇನು ಕಲಿಸಿಕೊಟ್ಟು ಹೋದ್ಲು. ಎಂದರ ಹೇಮರಡ್ಡಿ ಮಲ್ಲಮ್ಮ ಅವನ್ನ ನೀವೆಂದರ ಚಂದ ತಯಾರಾಗಿ ಮೈ ತುಂಬ ಬಣ್ಣ ಬಡ್ಕೊಳ್ಳೋದು ಎಂದರ ನೋಡಿರೇನು? ಮಸ್ತ್ ಮಸ್ತ್ ಸೀರೆ ಹಾಕೊಂಡು ಮೆರೆದಾಡೋದೆಂದರ ನಮ್ಮ ಅವನ್ ನೋಡಿರೇನು? ತಾಯಿ ಎಷ್ಟು ಅದ್ಭುತವಾಗಿ ಹೇಳ್ತಾಳಂದ್ರ, ಒಂದು ಹೆಣ್ಣಿಗೆ ಒಂದು ಅವ್ವಗ ಅಲಂಕಾರ ಆಗಬೇಕಾಗಿತ್ತು ಅಂದ್ರ ಸುಡುಗಾಡ ಅಂದ ಚಂದ ಒಡೆವಗಳು ಆಕೆಗೆ ಚಂದ ಕಾಣೋದಿಲ್ಲ, ಬರೇ 3 ಬಟ್ ವಿಭೂತಿ ಹಚ್ಕೊಂಡ್ಬಿಟ್ರೆ ಸಾಕು ಬಹಳ ಚಂದ ಕಾಣ್ತಾಳಂತ ಹೇಮರಡ್ಡಿ ಮಲ್ಲಮ್ಮ ಹೇಳ್ತಾಳೆ. ಬಿದ್ದು ಹೋಗೋದಾ ಇದು ಒಂದು ದಿನ? ಏನ ಸ್ವಾಮಿಗಳ ನನ್ನ ಕಡೆ 3 ಅಂತಸ್ತು ಮನಿ ಐತಿ, ನಾ ಶಾಶ್ವತವಾಗಿರಾವದಿನ ನಾವು ಹೋಗೋಣ. ನನ್ನ ಕಡೆ 80 ಲಕ್ಷ ಕಾರ್ ಐತ್ರಿ ಅಜ್ಜಾರ, ಯಾವ ತಂದಿಲ್ಲ ಊರಾಗ, ನಾ ತಂದೀನಿ ಅಂತ ನಾ ಇರಾವದಿನ ನಾನು ಹೋಗೋಣ. ಮತ್ ನಾವ್ ಮ್ಯಾಗ ಕುಂತು ಮಾತಾಡ್ತೀವಿ, ನಾವ್ ಇರ್ತೀವ ನಾವು ಹೋಗವ್ರೆ, ಕೆಳಗ್ ಕುಂತು ನೀವು ಕೇಳಿಸ್ಕೊತೀರ ತಾವು ಇರ್ತೀರಿ. ಎಲ್ಲರೂ ಒಂದು ದಿನ ಸ್ಮಶಾನಕ್ಕೆ ಹೋಗವ್ರೆ. ವಿ ಆರ್ ದ ಗೆಸ್ಟ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಾಗ ಸುಮ್ಮನೆ 4 ದಿನ ಚಂದ ಇರಾಕ್ ಬಂದೀವಿ ನಾವು. ನಿಮ್ಗೆ ಹೇಳ, ತಾಳಿ ಕೊಟ್ಟಾಗ ಮೊನ್ನೆ ಒಂದು ಮನಿ ಓಪನಿಂಗ್ ಹೋಗಿದ್ನೇವನ, ಮಸ್ತ್ ಮನಿ ಕಟ್ಟಾನ, 1-2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಿದ್ದ. ನಾ ಮನಿ ಓಪನಿಂಗ್ ಹೋದಾಗ ಅಲ್ಲಿ 2 ಮುದುಕಿ ಕುಂತಿದ್ದು ಮನಿ ಹೊರಗೆ. ಅವ ಮನಿ ಕಟ್ಟದವ ಏನ್ ಮಾಡ್ದ, ಅಜ್ಜರ ಬರ್ರಿ 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 ಅಂತ ಅಜ್ಜರ್ ಗೊತ್ತಿರ್ತೈತಿ, ಕೈ ಹಿಡ್ಕೊಂಡು ಎಲ್ಲಾ ಕಡೆ ತೋರ್ಸ್ಕೊಂಡ್ ಹೊಂಟಾವ. ಅಜ್ಜರ ಇದು ಟಿವಿ ನೋಡ್ರಿ ಜಪಾನದೈತಿ,
ಇವು ಟೈಲ್ಸ್ ಅದಾವು, ಚೀನಾ ದೇಶದ ಐತಿ. ಅಜ್ಜರ ಇವು ಏನ್ ನೀವು ನೋಡಕತ್ತಿರಲ್ಲ ಎಲ್ಲ ಮ್ಯಾಗ ಫರ್ನಿಚರ್ ಅದು ಇದು ಸುಡುಗಾಡ ಎಲ್ಲ ಅಜ್ಜರ ಒಟ್ಟ ಇಲ್ಲಿಂದ ತಂದೆ ಇಲ್ಲ ಎಲ್ಲ ಹೊರದೇಶದ್ದು ಹಾಕಿ ನಾನಕತ್ತಿದ್ದ. ಅವ ಕೈ ಹಿಡ್ಕೊಂಡೇವು ನನಗೆ ಎಲ್ಲಿ ಕರ್ಕೊಂಡು ಹೋದ್ನಂದ್ರ ಬಾತ್ರೂಮ್ಗೆ ಏನ್ ಕಟ್ಟಿದ್ನಲ್ಲ ಅಲ್ಲೂ ಕರ್ಕೊಂಡು ಹೋದ. ಇಲ್ಲಿ ಯಾಕೋ ಮಾರಾಯ ಅಂದ್ರೆ ಅಜ್ಜರ್ ನೋಡ್ ಬರ್ರಿ ಚೀಸ್ ಐತ ಅಂದ. ಒಳಗ್ ಹೋಗಿ ನೋಡೋದಕ್ಕ ಅಜ್ಜರ್ ನೀವೇನ್ ಟೈಲ್ಸ್ ನೋಡಕತ್ತಿರಲ್ಲ ಒಂದೊಂದಕ್ಕೆ 6,000 ರೂಪಾಯಿ ಅವು ಪ್ಯಾರಿಸ್ ಇಂದ ತರಿಸಿನ ಅಂದ. ಅದ್ರ ಮಕ್ಳು ದೇವ್ರ ಕೊಲ್ಲಿಗೆ ಹೋಗಿ ನೋಡ್ತೀನಿ ಮೆಣಸಿಗೆ ಪರಿಸಿ ಹಾಕ ಸುಡಗಾಡ್ ಮೆಣಸಿಗೆ ಪರಿಸಿ ಹಾಕಿದ್ದ. ಅಲ್ಲೋ ನಿನಗ್ ಬರೀ ಎರಡು ನಿಮಿಷ ಜಳಕ ಮಾಡಕ್ ಪ್ಯಾರಿಸ್ ಟೈಲ್ಸ್ ಹಾಕಿ ಪೂಜಾ ಮಾಡಾಕ ಕಾಸ್ಕ ತಪ್ಪಂದ ಫೋಟೋ ಇಟ್ಟು ಪೂಜಾ ಮಾಡಾಕ ಮಿಣಸಿಗೆ ಪರಿಸಿ ಹಾಕಿಲ್ರು ನಿನ್ಗೇನ್ ಗೊತ್ತಾಗುದಿಲ್ಲ ಅಂದೆ. ನಾನು ಅದಕ್ಕಂದ ಜರ ಹಂಗೈತ್ ತೋರಿ ನಿಮ್ಗೆ ಗೊತ್ತಾಗುದಿಲ್ಲ ಹಂಗೈತ ಅಂತ ಹೊರಗ್ ಕರ್ಕೊಂಡ್ಬಂದು ಕುಂದ್ರಿಸಿದ. ಎಲ್ಲ ಹೊರದೇಶದ್ದು ಮಸ್ತ್ ಕಟ್ಟಿದ್ದ ಮನಿ, ಏನ್ ಹೇಳಂಗಿಲ್ಲ ನಾ ಹೆಸರು ಹೇಳೋದಿಲ್ಲ, ಮತ್ ಹೋಗಿ ನಾನ್ ನೋಡ್ಕೋತ ಕುಂತಿರಿ ಅಂತೀನಿ. ಭಾರಿ ಕಟ್ಟಿದ್ದ ಮನೆ. ಟೇಬಲ್ ಮ್ಯಾಗ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ ಹಂಗ. ಟೇಬಲ್ಲು ಬ್ಯಾರೆ ದೇಶದ್ದು, ಕಾರು ಬ್ಯಾರೆ ದೇಶದ್ದು, ಯೂಸ್ ಮಾಡ್ತಿರೋ ಮೊಬೈಲು ಬ್ಯಾರೆ ದೇಶದ್ದು, ಎಲ್ಲಾ ಬ್ಯಾರೆ ದೇಶದ್ದು. ನೀ ಎಲ್ಲವ ಅಂತ ಕೇಳಿ ನೋಡಿ. ನಾ ಇದಾವರವ ಅಂದ. ಮತ್ ನೀ ತಿನ್ನೂ ರೊಟ್ಟಿ ಅದು ಯಾವ ದೇಶದ್ದು ಅಜ್ಜರ್? ಅದು ಭಾರತ ದೇಶದ್ದೇ. ನೀನು ಬಟ್ಟಿ ತುಂಬಿಸೋದು ನಮ್ಮ ದೇಶದ ಅನ್ನ, ಹೊರಗೆ ಏನು ಹಾಕಿಯಲ್ಲ ಅದು ಬೇರೆ ದೇಶದ್ದಲ್ಲ. ಏನು ಇದು ನಿನ್ನೆ ನೀಲಿ ಅಂತ ಕೇಳಿದ ಕೂಡನೆ ಒಂದೆರಡು ಮುದುಕಿ ಕುಂತಿದ್ದು ನನಗೆ ಕರೆದು, ಯಪ್ಪ ಅವನ ಜೊತೆ ಏನ್ ಮಾತುಕತೆ ಆಡ್ತಿ ಬಾ ಇಲ್ಲಿ ಅಂತ ಕರೆದು ನಾ ಹೋದೆ. ನೀವು ವಯಸ್ಸಾದವ್ರು ನೀವು ಹೋಗಿ ಕೇಳ್ರಿ ಏನಂತಾರ ವಯಸ್ಸಾದವ್ರು. ಎಂದ್ರ ನೀವು ಮನಿ ಮಕ್ಳು ವಯಸ್ಸಾದವ್ರು ಇದ್ರ ಕೇಳ್ರಿ ಅವ್ರು ಏನಂತಾರ. ಇನ್ನ 10 ವರ್ಷ ಬದುಕ್ಬೇಕಂತ ಎಂದ್ರ ಅಂತಾರ ವಯಸ್ಸಾದ್ರು ದೌಡ್ ಕರ್ಕೊಂತಾರಿ. ಹಂಗ ನಾ ಮನಿ ಓಪನಿಂಗ್ ಹೋದಾಗ ಅವು 2 ಮುದುಕಿ ನನಗೆ ಏನ್ ಹೇಳ್ಬೇಕು, ಆರಾಮದೇನಪ್ಪ ಮುತ್ಯ ಅಂತ ಕೇಳಲಿಲ್ಲ. ಯಾವಾಗ ಕರ್ಕೋತಿ ನಾನು ಅಂತ ಜಗಳಕ್ಕೆ ನಿಂತು ನನ್ನ ಜೊತೆ. ಒಳ್ಳೆ ಬಂದೆ ಬಾ ಅಂದ್ರೆ ನನ್ನ ಮನಿ ಓಪನಿಂಗ್. ಯಾವಾಗ ಕರ್ಕೋತಿ ಹೇಳೋ ನಾ ಮೊದಲು ನಮ್ಮನ್ನ ದಾಟಿಸು ಅಂತ ನೀ ದಾಟ ಮನಿ ಅಂದ್ರು. ನಾನಂದ್ಯ ಇವತ್ತರ ನಿನ್ನ ಮಗ 2 ಕೋಟಿ ಮನಿ ಕಟ್ಟ್ಯಾನ, ಮಸ್ತ್ ಈಗ ಅವ್ ಸುಡುಗಾಡು ಪ್ಯಾರಿಸ್ದು ಟೈಲ್ಸ್ ಹಚ್ಚಾನ, ಮೆಣಸಿಗೆ ಪರಿಸಿ ಹಚ್ಚಾನ, ಚಂದ 6 ವರ್ಷ ಇರು ಅಂದೆ. ನಾನು ಮುದುಕಂದು ನಮಗಾಗುದಿಲ್ಲ ಇರಾಕ್ಯಪ್ಪ ಕರ್ಕೊ ಅಂದು. ನಾನಂದ್ಯ ನಿಮ್ಮನ್ನ ಮ್ಯಾಗ ಕರ್ಕೋಬೇಕಂದ್ರೆ ಮೊದಲು ನಾ ಎಲ್ಲಿ ಹೋಗ್ಬೇಕು? ನಿಮ್ಮನ್ನ ಮ್ಯಾಗ ಕರ್ಕೋಬೇಕಂದ್ರೆ ಮೊದಲು ನಾ ಎಲ್ಲಿ ಹೋಗ್ಬೇಕು? ನಾ ಮ್ಯಾಗ ಹೋಗ್ಬೇಕಿಲ್ಲ. ನಿಮ್ಮನ್ನ ನಾ ಎಳ್ಕೋಬೇಕಂದ್ರೆ ಮೊದಲು ನಾ ಮ್ಯಾಗ ಹೋಗ್ಬೇಕಿಲ್ಲ ಅಂತ ಮೊದಲು ನಾ ಹೋಗ್ತೀನಿ, ಆಮೇಲೆ ನೀವು ಬರ್ರಿ ಅಂದೆ. ಅದು ಮುದುಕಿ ಅಂತ ಯಪ್ಪ ನೀ ಬ್ಯಾಡ ಸಣ್ಣ ಓದಿ ಪಾಪ ನನ್ನ ಮೊಮ್ಮಗಿದ್ದಂಗೆ ನೀವ್ ಹೋಗ್ಬೇಡ ನಮ್ಮನ್ನಟ್ಟ ಕಳಿಸ್ಕೊಡು ಅಂತ ನಾನು ನಗಚಾಟಿ ಮಾಡ್ಕೊಂತ ಅಂದೆ. ಮ್ಯಾಗ ಹೋಗ್ಬೇಕಂತೀಯಲ್ಲ ಬೇ, ಮ್ಯಾಗ ಹೋಗ ದೌಡ ಆಯ್ತು, ರಾತ್ರಿ ಮೇಲೆ ನೀನು ಕಳಿಸೇ ಬಿಡ್ತೀನಿ ಹೋಗ್, ಕಾಸ್ಕ ತಪ್ಪು ಹೋಗಿ ಕೇಳ್ತೀನಿ ಆಯ್ತು, ನನಗೆ ಕರ್ಕೊಂಡ ಬಿಡ್ತಾನ ಹೋಗಿ ಬೇಡ ಅಂದಿಲ್ಲ. ಮ್ಯಾಗ ಹೋದ್ರ ಧಾರಾವಾಹಿ ಸಿಗುದಿಲ್ಲ ಅಂದೆ ನಾನು. ಮ್ಯಾಗ ಹೋದ್ರ ನಿಮ್ಮ ಸೊಸಿ ಏನ್ ಬಂದಾಳಲ್ಲ ಮೊನ್ನೆ ಆಕಿನ ಜೊತೆ ಜಗಳ ಆಡೋದು ಸಿಗುದಿಲ್ಲ ನೋಡಿ, ಯೋಚನೆ ಮಾಡಂದೆ. ಮ್ಯಾಗ ಹೋದ್ರ ಮಗ್ಳ ಮನೆಯವ್ರ ಜೊತೆ ಹೋಗಿ ಜಗಳ ಆಡೋದು ಆಗೋದಿಲ್ಲ ಅಂದೆ. ಅದು ಮುದುಕಿ ಅಂತ ಹೌದಾ ಮ್ಯಾಗ ಏನು ಇಲ್ಲ ಅಂತದು. ಮ್ಯಾಗ ಏನು ಇಲ್ಲ ನೋಡಂದ್ರ ಯಪ್ಪ ಆಯ್ತು ನಿಂದು ಆಯಸ್ ನಂಗೆ ಕೊಟ್ಬಿಡು ಅಂತ. ಯಾಕೆ ಈ ಮಾತನ್ನ ನಾನು ಹೇಳಕತ್ತೀನಿ ಅಂದ್ರ ಬರೇ ಸಾಯುಧ ದಿವಸ ಯಪ್ಪ ಇವತ್ತು ಕರ್ಕೋ ಯಪ್ಪ ನಾಳೆ ಕರ್ಕೋ, ಸಾಯಾಕ ಬಂದಿಲ್ಲ ಜಗತ್ತಿಗೆ ನಾವು. ಈ ಜಗತ್ತಿಗೆ ನಾವು ಬಂದಿದ್ದ ಸಾಯಾಕಲ್ಲ, ಅಮ್ಮ ಮಲ್ಲಮ್ಮನ ಪುರಾಣ ಕೇಳಿ ಈ ಬದುಕನ್ನ ಸಾರ್ಥಕತೆ ಮಾಡ್ಕೊಳಕ್ ನಾವು ಈ ಜಗತ್ತಿಗೆ ಬಂದೀವಲ್ಲ. ನಿಮ್ದೆಲ್ಲ ಬದುಕು ಸಾರ್ಥಕ ಚಲೋ ಇರೋದೈತಿ. ಅವ ಏನು ತಗೊಂಡು ಹೋಗಿ ಏನ್ ಮಾಡೋದೈತಿ ಹೇಳ್ರಿ, ಏನ್ ಮೈ ತುಂಬ ಬಂಗಾರ ಹಾಕೊಂಡು ಏನ್ ಮಾಡೋದೈತಿ ಹೇಳಿ ನೋಡೋಣ. ಈಶಾವಾಸ್ಯ ಉಪನಿಷತ್ ಅಂತ ಒಂದು ಉಪನಿಷತ್ ಐತಿ. ಸಾಧ್ಯ ಆದ್ರೆ ನಿಮ್ ಹುಡುಗರಿಗೆ ಓದಿಸ್ರಿ. ಬಹಳ ಸಣ್ಣ ಉಪನಿಷತ್, 18 ಶ್ಲೋಕ ಅದಾವ. ಒಂದೊಂದು ಶ್ಲೋಕನು ಮಸ್ತ್ ಅದಾವ, ಅದ್ಭುತ. ಅದ್ರೊಳಗ ಒಂದು ಶ್ಲೋಕ ಬರ್ತದ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವಂ ಪೂಷ್ಣ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಈ ಜಗತ್ತಿನೊಳಗ ಸತ್ಯ ಅನ್ನೋದು ಬಂಗಾರದ ಪಾತ್ರೆ ಒಳಗ ಮುಚ್ಚಿಟ್ಟು ನಾವೆಲ್ಲರೂ ಸುಳ್ಳಿನ ವೇಷ ಹಾಕೊಂಡು ಬದುಕಾಕತ್ತೀವಿ ಅಂತ 2ನೇ ಈಶಾವಾಸ್ಯ ಉಪನಿಷತ್ತಿನ ಶ್ಲೋಕ ಹೇಳ್ತೈತೆ. ಅಂದ್ರೆ ಏನು ಸತ್ಯ ಆಗಿದ್ರೆ ನಾವೆಲ್ಲರೂ ಹೆಂಗ್ ಬದುಕಾಕತ್ತೀವಿ ಅಂದ್ರ ಸತ್ಯ ಅನ್ನೋದನ್ನ ಮನಿ ಬೋಗಣ್ಯಾಗ ಮಡಿಚಿಟ್ಟು ನಾವೆಲ್ಲರೂ ಸುಳ್ಳಿನ ವೇಷ ಹಾಕೊಂಡು ಬದುಕಾಕತ್ತೀವಿ. ಸುಳ್ಳಿನ ವೇಷ ಯಾವುದು ಅಂದ್ರ ಬಂಗಾರ. ಸುಳ್ಳಿನ ವೇಷ ಯಾವುದು ಅಂದ್ರೆ 20-30 ಸಾವಿರ ಸೀರೆ. ಸುಳ್ಳಿನ ವೇಷ ಯಾವುದು ಅಂದ್ರೆ ನಾನು ನನಗೂ ನನ್ನಿಂದಲೇ ಎಲ್ಲ ಅನ್ನೋ ಅಂತಸ್ತೇನೈತಲ್ಲ ಇದು ಸುಳ್ಳು. ಸತ್ಯವಾದ ವೇಷ ಏನು ಅಂದ್ರೆ ಯಾವ ಹಸದಾನ ಅವನಿಗೆ ಒಂದು ತುತ್ತು ಅನ್ನ ಕೊಟ್ಟಾಗ, ಯಾವ ಕಣ್ಣೀರ್ ಹಾಕ್ಯಾನ ಅವನ ನೀರು ಒರೆಸಿದಾಗ, ಯಾವ ಹಸ್ಕೊಂತ ಕುಂತಾನ ಅವನಿಗೆ ಊಟ ಹಾಕಿ ನಿನ್ನ ಜೊತೆ ನಾ ಅದಿನೋ ಆರಾಮಾಗಿರು ಅಂತ ನೀವು ಅಂದ್ಬಿಟ್ರೆ ಅದೇ ನಿಮ್ಮ ಸತ್ಯ ಜೀವನ, ಅದೇ ಜೀವನ ಸತ್ಯ ದರ್ಶನ. ನಾನು ಮೊನ್ನೆ ಕೋವಿಡ್
ಕೋವಿಡ್ ಒಳಗ ಸುಮಾರು ಒಂದು 54 ಹಳ್ಳಿಗೆ ಕಿಟ್ಗಳನ್ನು ಸಪ್ಲೈ ಮಾಡ್ತಿದ್ವಿ ಮಠದಿಂದ. ಎಲ್ಲ ಸುಮ್ಮನೆ ಬಂದಿತ್ತು, ಎಲ್ಲ ಕಡೆ ಕೊಡುನ್ ಬಾ ಅಂತ. ಹಿಂಗ ಕಿಟ್ ಕೊಡ್ಕೊಂತ ಹೋಗ್ಬೇಕಾದ್ರ ನಾನು ಒಂದು ಹಳ್ಳಿಗೆ ಹೋದೆ. ಬ್ಯಾಸಿಗೆ ಕಂಡಾಪಟ್ಟಿ ಬಿಸಿಲಿತ್ತು. ಅವ ಮಸ್ತ್ ಮನಿ ಕಟ್ಟಿದ್ದ, ಎಲ್ಲ ಮಾಡಿದ್ದ. ಮನಿ ಮುಂದೆ ಹರಕ್ಕೆ ಬನೇನ್ ಹಾಕೊಂಡು ಬಿಸಿಲಾಗ ಕುಂತಿದ್ದ. ಪೂರಾ ಹರದ ಬನೇನ್ ಹಾಕೊಂಡು ಬಿಸಿಲಾಗ ಕುಂತಾನ. ಊರಿಗೆ ಮತ್ತು ದೊಡ್ಡ ಭಾರಿ ದೊಡ್ಡಿದ್ದು, ಊರಿಗೆ ಮಸ್ತ್ ದೊಡ್ಡವಿದ್ದ. ನಾವು ಹಂಗ ಕುಂತಿದ್ನಲ್ಲ ಕಟ್ಟಿ ಮ್ಯಾಗ ಹೋಗಿ ಕೇಳ್ದೆ, ಅಲ್ಲ ಮತ್ತೆ ಊರಾಗ ನಿಮ್ಮಂಗ ಯಾರು ಇಲ್ಲ ಅಂತಾರಲ್ರಿಪ್ಪ, ಹಿಂಗ್ಯಾಕೆ ಹರಕ್ ಬನೇನ್ ಹಾಕೊಂಡು ಕುಂತೀರಿ ಅಂತ ನಾನು ಅಂದೆ. ಸ್ವಾಮಿಗಳ, ನಾ ಹರಕ್ ಬನೇನ್ ಹಾಕೊಂಡು ಹರಕ್ ಬನೇನ್ ಹಾಕೊಂಡಿರ್ಬೋದು, ಬರ್ರಿ ಇಲ್ಲಿ ನನ್ನ ಜೊತೆ ಅಂತ ಕೈ ಹಿಡ್ಕೊಂಡು ಒಳ ತರ್ಕೊಂಡು ಹೋದ. ಅವ ಏನ್ ಮಾಡಿದ್ನಿ ಗೊತ್ತ ನೀವು? ಕರ್ರೆ ಹೇಳಕತ್ತೀನಿ. ಮೊನ್ನೆ ನಾ ಕೊರೋನಾದಾಗ ನೋಡಿದ್ದು, ಒಂದು 2 ಲಾಕರ್ ಮಾಡ್ಸಾನ. ಲಾಕರ್, ಆ ಲಾಕರ್ ಒಂದು ಫಿಂಗರ್ ಪ್ರಿಂಟ್ ಮಾಡ್ಸಾನ. ಫಿಂಗರ್ ಪ್ರಿಂಟ್ ತೆಗದ ಮ್ಯಾಗ ಅವು ಕಣ್ಣು ಸ್ಕ್ಯಾನ್ ಮಾಡೋದು ಮಾಡ್ಸಾನ. ಅದೆಲ್ಲ ತೆಗದ ಮ್ಯಾಗ ಒಂದು ಬಂಗಾರದ 2 ಬಿಸ್ಕಿಟ್ ಇಟ್ಟಿದ್ದ. ಒಂದು 5-6 ಎಕರೆ ಜಮೀನಿದ್ದು ಬಾಂಡ್ ಪೇಪರ್ ಬರ್ತಾವಲ್ಲ, ಕಾಗದ ಪತ್ರ, ಅದನ್ನ ಇಟ್ಟಿದ್ದ. ಅದಕ್ಕೆ ಎಸಿ ಕುಂದಿರ್ಸ್ಯಾನ. ಅಲ್ಲೊಂದು ಇದು ಹುಚಿಪ್ಯಾಲಿ ಹರಕ ಬನೇನ್ ಹಾಕೊಂಡು ಬಿಸಿಲಾಗ ಕುಂತದ, ಆ ಪೇಪರ್ನ ಒಳಗ ಏಷ್ಯಾಗಿಟ್ಟಾನ. ನಾ ಅಂದ್ಯ, ಏನ್ ಇದು ವಿಪರ್ಯಾಸ, ಇದು ಎಂತ ವಿಪರ್ಯಾಸ ಇದು ಅಂದ. ನಾವ ಅಂದ, ಸ್ವಾಮಿಗಳ ನಮ್ಮಪ್ಪ ಮಸ್ತ್ ಆಸ್ತಿ ಮಾಡ್ಯಾನಂತ ಇವತ್ತು ನಾವು ಊರಾಗ ದೊಡ್ಡವ ಅನಿಸ್ಕೊಂಡಿನಿ. ಮತ್ ನಾನು ಉಳಿಸ್ಕೊಂಡು ಹೋಗ್ಬೇಕಲ್ಲ, ನಾನು ನನ್ನ ಮನ ಮಸ್ತ್ ಅನಿಸ್ಕೋಬೇಕಲ್ಲ, ಅದಕ್ಕ ನಾ ಹರಕ ಬನೇನ್ ಹಾಕೊಂಡಿನಿ ಅಂದ. ನಾನ್ ಅಂದ್ಯ, ನೀ ಹರಕ ಬನೇನ ಹಾಕೋ ಮರ ಇಲ್ಲ ಅನ್ನೋದಿಲ್ಲ, ಕಿವಿ ಅದಾವಿಲ್ಲ ನಿನ್ನು ಅಂದೆ. ಅದಾವಲ್ರಿ, ಭಾರಿನ ಕೇಳ್ತಾವ ಅಂದ. ಇದು ಇರ್ತಲ್ಲ, ಅದು ಸ್ವಲ್ಪ ಬಾಂಡ್ ಪೇಪರ್ ಏನ್ ಅಂತೈತಿ ಹೋಗಿ ಕೇಳಿಸ್ಕೊಂಡು ಬಾ ಅಂದೆ. ಏನ್ ಎಸಿ ಹಾಕಿಯಲ್ಲ, ಜರ ಹೋಗಿ ಆ ಕಾಗದ ಪತ್ರಕ್ಕೆ ಕಿವಿ ಕೊಡು, ಅದು ಏನ್ ಹೇಳ್ತೈತಿ ಕೇಳಿಸ್ಕೊಂಡ್ ಬಾ ಅಂದ್ಯ. ಆಯ್ತ್ರಿ, ನೀವ್ ಹೇಳಕತ್ತೀರ ಮಾಡ್ತೀನ್ರಿ ಮುತ್ಯಾರ ಅಂತ. ಆ ಬಾಂಡ್ ಪೇಪರ್ ಹೋಗಿ ಕಿವಿ ಕೇಳಿಸ್ಕೊಂಡ. ಅದು ಬಾಂಡ್ ಪೇಪರ್ ಅನ್ನಕತ್ತಿತ್ತು. ನಿಮ್ಮ ಯಾವ್ಯಾವ ಬಾಂಡ್ ಪೇಪರ್ ಇದ್ದು ಅಂದ್ರ ರಾತ್ರಿ ಹೋಗಿ ಕಿವಿ ಕೊಟ್ಟು ಕೇಳ್ರ, ಅವ್ ಹೇಳ್ತಾವ, ಬಾಳ ಚಂದ ಹೇಳ್ತಾವ. ಅವ್ ಏನಂತ ಹೇಳ್ತಾವ ಗೊತ್ತಾ? ಸತ್ಯನೇ ಹೇಳ್ತಾವ. ಏನ್ ಹೇಳ್ತಾವ ಹೇಳ ನಿನಗ? ಏನ್ ಚಂದ ಹೇಳ್ತಾವ ಅಂದ್ರೆ ಅವ್ ನಿಮ್ಗೆ ಹೇಳ್ತೀನಿ. ಅವ ಕಿವಿ ಕೊಟ್ಟು ಕೇಳಕತ್ತಿದ್ದ, ಹುಚ್ಚ, ನೀ ಹರಕ ಬನೇನ್ ಹಾಕೊಂಡು ಬಿಸ್ಲಾಕ್ ಕುಂತಿ ಖರೆ, ನನಗೆ ಎಸಿ ರೂಮ್ ಮಾಡಿಸಿ ಒಳಗಿಟ್ಟಿ ಖರೆ. ಇವ್ 30 ವರ್ಷ ಹಿಂದ ಇದ ನನ್ನ ಆಸ್ತಿ ಪತ್ರ ಮ್ಯಾಗ ನಿಮ್ಮ ಅಪ್ಪನ ಹೆಸರಿತ್ತು, ಇವತ್ತ ನಿನ್ನ ಹೆಸರದ. ಇನ್ನು 30 ವರ್ಷ ಹೋದ್ಮ್ಯಾಗ ನಿನ್ನ ಮಗನ ಹೆಸರು ಬರ್ತದ. ಹೆಸರುಗಳು ಬದಲಾಗ್ಯಾವ, ನೀವು ಬದಲಾಗಿರಿ. 30 ವರ್ಷದಿಂದ ಕಟ್ಟಿ ಮ್ಯಾಗ ನಿಮ್ಮ ಅಪ್ಪ ಕುಂದಿರ್ತಿದ್ದ, ಅವು ಮಾದ. ಇವತ್ತು ಬಿಸಿಲಾಗ ಹರಕ್ ಬನೇನ್ ಹಾಕೊಂಡು ನೀ ಕುಂತಿ, ಮತ್ ನೀರಾವದಿಯಾ, ನೀನು ಹೋಗವನೆ. ಇನ್ನು 30 ವರ್ಷ ಆದ್ಮ್ಯಾಗ ನಿಮ್ಮ ಮಗ ಕಟ್ಟಿ ಮ್ಯಾಗ ಕುಂದಿರ್ತಾನ, ಅವ್ ಯಾವ ಬನೇನ ಹಾಕೋಣ, ಹರಕ್ ಬನೇನ ಹಾಕೋಣ, ಅವನು ಅಲ್ಲೇ ಕುಂದಿರ್ತಾನ. ನೀವು ಬರೇ ನನ್ನ ಪೂಜೆ ಮಾಡ್ಕೊಂತ ನೀವು ಮಣ್ಣಾಗ ಹೋದ್ರಿ, ಎಸಿ ರೂಮ್ದಾಗ ನಾ ಆರಾಮದೀನಿ ಅಂತದ್ದು ಬಾಂಡ್ ಪೇಪರ್. ನೀ ಗೊತ್ತಾಗ ಹುಡುಗರು ಚಪ್ಪಾಳೆ ಹೊಡಾಗ್ತೇವೆ, ಅವು ಹುಡುಗರಿಗೆ ಗೊತ್ತಾಗ್ಯದ, ನಿಮ್ಗೆ ಗೊತ್ತಾಗಿಲ್ಲ. ಸಣ್ಣ ಹುಡುಗರಿಗೆ ಗೊತ್ತಾಗ್ಯದ ರಾಜ್ಯ ಬಾಂಡ್ ಪೇಪರ್ ಬಗ್ಗೆ ಹೇಳಕತ್ತವ. ಚಂದ ಹೊಡಕತ್ತಾವ ನೋಡು, ಮಸ್ತ್ ರೆಡಿ ಮಾಡಿರಿ ಶಾಸ್ತ್ರಿಗಳ ಹಂಗಂತ. ಅವ್ ಯಾಕೆ ಚಂದ ಚಪ್ಪಾಳೆ ಹೊಡಕತ್ತಾವ ನೋಡ್ರಿ. ಒಂದು ಬಾಂಡ್ ಪೇಪರ್ ನಮ್ಗೊಂದು ಪಾಠ ಕಲಿಸ್ತೈತ್ರಿ. ಬರೇ ಒಂದು ಬಾಂಡ್ ಪೇಪರ್ ನಮ್ಗೆ ಕಿಮ್ಮತ್ತಿನ ಮಾತು ಹೇಳ್ಕೊಡ್ತದ. ನಾ ಶಾಶ್ವತವಾಗಿ ಇಲ್ಲೇ ಉಳಿದೀನಿ, ನನ್ನ ಹೆಸರಿನಾಗ ಹೆಸರುಗಳು ಬದಲಾಗ್ಯಾವು, ನಾ ಎಸಿ ರೂಮ್ದಾಗ ಕುಂತೀನಿ, ನೀ ಬಿಸ್ಲಾಗ ಕುಂತೀಯಲ್ಲ ಅಂತ. ಜಗತ್ತು ನಾವು ಇದಕ್ಕೆ ಎದಕ್ ಬಂದೀವಿ, ಸಾರ್ಥಕತೆ ಮಾಡ್ಕೊಳಕ್ ಎದಕ್ ಬಂದೀವಿ ಅಂದ್ರ ಹಂಗ ಜೀವನ ಕಳ್ಯಾಕ್ ಬಂದಿಲ್ಲ. ಅವನಿಗೆ ಬೈದು, ಇವನಿಗೆ ಬೈದು, ಯಾವರ ಚಲೋ ಮನಿ ಕಟ್ಟ್ಯಾನಂದ್ರ ಲಿಂಗಣ್ಣ ಮಾಡಿಸಿ ಹೋಗಿದ್ವು, ಇಂತಕ್ ಬಂದಿಲ್ಲ. ನಾವು ಎದಕ್ ಬಂದೀವಿ ಅಂದ್ರ ಈ ಜೀವನವನ್ನ ಅದ್ಭುತ ಮಾಡ್ಕೊಳಕ ಬಂದೀವಿ, ಈ ಜೀವನವನ್ನ ಮಸ್ತ್ ಮಾಡ್ಕೊಳಕ ಬಂದೀವಿ, ಈ ಬದುಕಿಗೆ ನಾವೆಲ್ಲರೂ ಚಂದ ಬದುಕಾಕ ಬಂದೀವಿ. ನೋಡ್ರಿ, ನಾವೆಲ್ಲ ಅಂತೀವಿ, ಪುರಾಣವನ್ನ ಕೇಳ್ತೀವಿ, ಪ್ರವಚನವನ್ನ ಕೇಳ್ತೀವಿ, ನಮಗೆಲ್ಲ ಅನಿಸ್ತಿರ್ತೈತಿ, ಅಜ್ಜಾರ ನಾವು ಮಲ್ಲಮ್ಮನಂಗ ಬದುಕಬೇಕು ಅನಿಸ್ತಿರ್ತೈತಿ. ನಾವು ಮಲ್ಲಮ್ಮನಂಗ ಜೀವನ ಮಾಡ್ಬೇಕು. ನಾವು ಮಲ್ಲಮ್ಮನಂಗ ಜೀವನ ಮಾಡಕ್ ಆಗುದಿಲ್ಲ ಖರೆ, ಒಂದು 2% ಹಾಕಿದ್ ನೋಡಿ ನಾವು ಕಲಿಬೇಕ್ರಿ ಅಂದ್ರೆ ಮೊದಲು ಒಂದು ಕೆಲಸ ಮಾಡ್ರಿ. ಮಲ್ಲಮ್ಮನಂಗ ಜೀವನ ಮಾಡಬೇಕಾಗಿತ್ತು ಅಂದ್ರ ಮಗ್ಲ ಮನೆಯವ ಯಾರೋ 3 ಅಂತಸ್ತು ಮನಿ ಕಟ್ಟ್ಯಾನ, 3 ಅಂತಸ್ತು ಮನಿ ಕಟ್ಟುದು ನೋಡಿ ಹೊಟ್ಟಿ ಉರಿ ಬಿತ್ತು ಅಂದ್ರೆ ನೀವು ಮಲ್ಲಮ್ಮರಾಗಕ್ಕೆ ಸಾಧ್ಯ ಇಲ್ಲ. ಮಗ್ಲ ಮನೆಯವ್ರು 3 ಅಂತಸ್ತು ಮನಿ ಕಟ್ಟದಾಗ ನಿಮ್ಮಲ್ಲಿರೋ ಚಲೋ ಸೀರೆ ತಗೊಂಡೋಗಿ ಆಯಾರಿ ಮಾಡಿ ಚಲೋ ಮನಿ ಕಟ್ಟಿಯವ ಚಂದ ಇರು ಅಂತ ನಾ ಹೋಗಿ ಕಾಸ್ಕೆ ತಪ್ಪುದು ಬೇಡ್ಕೋತೀನಿ ಅಂತ ನೀವು ಅಂದು ಬಿಡ್ರಿ, ಅವತ್ತ ಮಲ್ಲಮ್ಮ. ಅವು ನೋಡ್ರಿ ಪಾಪ ಮಗ್ಳ ಯಾವರ, ನಾ ಸತ್ಯ ಹೇಳಕತ್ತೀನಿ, ನೋಡ್ರಿ ದಿವಸ ಅನ್ನ ಹೇಳ್ತೀನಿ ಮಗ, ಮಗ್ಳ ಮನೆ ಯಾವರ ಪಾಪ ಅವು ಚಲೋ ಸೀರೆ ತಗೊಂಡು ಬಂದಿರ್ತಾವ. ನಾಳೆ ಉಳಿ ತುಂಬುದವ ಅಮ್ಮನ ಪುರಾಣದಾಗ ಹಾಕೊಂಡು ಬರ್ಬೇಕಂತ ಅಲ್ಲಿ ತಾಳಿಕೋಟ್ಯಾಗ ಹೋಗಿ ಅಂಗಡಿಯಾಗ ಹೋಗಿ ಚಲೋ ಸೀರೆ ತಗೊಂಡು ಬಂದಿರ್ತಾವ. ಅವ ಬುದ್ಧಿ ಏನು ಅಂತಂದ್ರೆ ತಂದು ಇಡ್ಕೊಳ್ಳೋದು. ನಮ್ಮ ಹೋಗಿ ಮಗ್ಳ ಮನೆಗೆ ತೋರ್ಸತಾಳಕ್ಕೆ ನಮ್ಮ ಚಂದದಿಲ್ಲ ಅಂತ 10 ರೂಪಾಯಿದಿರ್ಲಿ, 5 ರೂಪಾಯಿದಿರ್ಲಿ, ಅವ 200 ರೂಪಾಯಿ ತಪ್ಪಳದ ಸೀರೆನೇ ಇರ್ಲಿ, ಹೆಂಗೈತಿ ನೋಡ್ಬೇ ನಾಳೆ ಹಾಕೋಬೇಕಂತೀನಿ ಅಂತ ಮಗ್ಳ ಮನೆಯವ್ರು ಹೋಗಿ ತೋರಿಸಿದೆ. ಮಗ್ಳ ಮನೆಯವರು ತೋರಿಸ್ದಾಗ ಅವಳು ಎಂದಾರ ನಮ್ಮಕ್ಕೆ ಚಲೋ ಆಗತ್ತೆ ಅಂತಾಳ. ಯಾಕಂತಾಳ? ಹೊಟ್ಟೂರಿಗೆ ಬಿದ್ದಿರ್ತೈತಿ, ಎಂತ ಸೀರೆ ನನಗೆ ಬಿದ್ದಿಲ್ವಾ ಅಂತ.
ಅನ್ನೋದೇ ಇಲ್ಲ, ಒಟ್ಟ ಅನ್ನೋದೇ ಇಲ್ಲ. ಆಕೆ ಏನ್ ಅನ್ನೋದಂದ್ರ ಯಾವ ಇಲ್ಲೇ ಜರ ಹರ್ದದ್ ನೋಡಂತ ಪಟ್ನ ಪಿನ್ ತೊಗೊಂಡು ಹರ್ದ ಬಿಡುದಂಗೆ. ಏನಿನ ಮುನ್ಸಿಪಾಲಿ ಬೇ ನಾಳೆ ಮಲ್ಲಮ್ಮಂದು ಉಡಿ ತುಂಬ ಕಾರ್ಯಕ್ರಮ ಅದ, ಹರಕ್ ಸೀರೆ ತಗೊಂಬಂದಿಲ್ಲ, ನಡಿ 10 ಬಸ್ ಅಂತ ಹಚ್ಚೇ ಬಿಡೋದು. ಬಸ್ ಸ್ಟ್ಯಾಂಡ್ ಹಾಕೊಂಡಿರ್ಬೇಕು, ವಾಪಸ್ ಬಸ್ಸ ಇಲ್ಲ. ಮತ್ ಮಾಡ್ದಾಕಂದ ಮಕ್ಕಳು ನಾಳೆ ಹೇಳೋದು ಮತ್ತೆ ಈ ಕಡೆ ಬರೋದ. ಇನ್ನೊಬ್ರು ಮಕ್ಳ ಮನೆಯವ್ರು ಸೀರೆ ತಗೊಂಡು ಬಂದಾಗ ಹರಿಯೋ ಬುದ್ಧಿ ಬಂತು ಅಂದ್ರೆ ನಾವು ಮಲ್ಲಮ್ಮರಾಗಕ್ಕ ಸಾಧ್ಯ ಇಲ್ಲ. 200 ರೂಪಾಯಿ ತಕ್ಕದ ಸೀರೆನೆ ತಗೊಂಡ್ ಬರ್ಲಿ, ಹಾಕೋಬೇ ಮಸ್ತ್ ಕಾಣ್ತಿ ಅಂತ ನೀವು ಪ್ರೀತಿ ಮಾತಾಡ್ಬಿಡಿ, ಯಾವತ್ತೂ ಮಲ್ಲಮ್ಮ ಮಾಡ್ತೀವಿ. ಇದು ಏನ್ ದೇವ್ರ ಪ್ರಕಾರನಲ್ಲಿದ್ದಾನೆ, ಬಹಳ ಸಣ್ಣದೈತಿ ಖರೆ. ಇದ್ರೊಳಗೆ ಏನು ಮಾಡ್ಬೇಕಂದ್ರೆ ಬರೀ ಪ್ರೀತಿ ತುಂಬಿಸ್ಕೋಬೇಕು. ಏನು ಮಾಡೋರು ದ್ವೇಷ ಮಾಡಿ ಹೇಳ್ರಿ, ಎಷ್ಟು ದಿನ ದ್ವೇಷ ಮಾಡೋರು ಹೇಳ್ರಿ. ನಮ್ಮನ್ನು ಬೈದವ್ರು ಎಲ್ಲದ, ನಮ್ಮನ್ನ ಆಡ್ಕೊಂಡವ್ರು ಎಲ್ಲದ. ಇವ ಹೋಗಿ ಮಗ ಮೊದಲ ಸ್ಮಶಾನದಾಗ ಸಾಲಿ ಆಯ್ತು, ಅವ್ರು ಬಯಸ್ಲಿ. ಅಂತವ್ರಿಗೆ ಬಯಸಿದವ್ರಿಗೂ ಯವ್ವ ಮಲ್ಲವ್ವ ನನಗವ ಬೈಯಾಕತ್ತಾನ, ಅವನಿಗೆ ವಾಪಸ್ ಬೈಬೇಡ. ನನಗೆ ಯಾರು ಬೈಯಾಕತ್ತಾರಲ್ಲ ಅವ್ರಿಗೆ ಚಲೋ ಆಯುಷ್ಯ ಕೊಡು, ನನಗೆ ಯಾರು ವಿಷ ಹಾಕತ್ತಾರಲ್ಲ ಅವ್ರಿಗೆ ಚಲೋ ಅಮೃತ ಕೊಡು, ಯಾರು ನನಗ ಮುಳ್ಳ ಹಾಕಿ ಮಗ ಸಾಯ್ಲಿ ಅನ್ನಕತ್ತಾರಲ್ಲ ಅವ್ರಿಗೆ ಹೂವ ಹಾಕು, ಯಾರು ನನ್ನ ಮನಿ ಮ್ಯಾಗ ಲಿಂಗಣ್ಣ ಹೋಗುದು ಮಲಿ ಹಾಳಾಗಲ್ಲ ಅನ್ನಕತ್ತಾರಲ್ಲ ಅವ್ರಿನ್ನ ಯಾಡಂತ ಮನಿ ಕಟ್ಟಿ ಆರಾಮಿರುವಂಗ ಆಶೀರ್ವಾದ ಮಾಡಂತ ನೀವು ಕೇಳ್ಕೊಳ್ಳಿ. ಮಲ್ಲಮ್ಮಕ್ಕಿರ್ ನೀವು ಪಟ್ಟ ತಪ್ಪನ ಮ್ಯಾಲ ಖಾತ್ರಿ ಹೇಳ್ತೀನಿ, ಅವತ್ತು ನೀವು ಮಲ್ಲಮ್ಮರಾಗಕ್ಕೆ ಸಾಧ್ಯ ಇದೆ. ಯಾಕೆ ಬೇಕು ಮೋಹ? ಬಂಗಾರ ನಂದದು, ಮನಿ ನಂದದು, ಎಲ್ಲಿ ನಂದದು, ಎಲ್ಲಿ ನಂದದು ಹೇಳು ನೋಡು. ಎಲ್ಲ ಅವು ಬದಲಾಗುವುದೇ ಅಲ್ಲ. ಎಷ್ಟು ದಿನ ನೀವು ಕಣ್ಣು ಮುಚ್ಚಿ ಕಣ್ಣು ತೆರಷ್ಟಿಗೆ ದಿವಸ ಹೊಂಟಾವ್. ನೀವು ನಂಬ್ತೀರಾ? ವಿರಕ್ತಜ್ಜರು ನಮ್ಮನ್ನು ಬಿಟ್ಟು 10 ವರ್ಷ ಆಯ್ತು. ವಿರಕ್ತಜ್ಜರು ನಮ್ಮನ್ನ ಅಗಲಿ ಹೋಗಿ 10 ವರ್ಷ ಆಯ್ತು. ಎಷ್ಟು ಪಟ್ಟ ದಿವಸಗಳು ಪಾಸ್ ಆಗತ್ತಾವ ನೋಡಿರಿ. ಹೆಂಗ್ ಪಾಸ್ ಆಗಕತ್ತಾವ ಜೀವನ ಅಂದ್ರೆ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗೆ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಡೂಗಿ, 90ಕ್ಕೆ ಪೂರಾ ಬೆನ್ನ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಕುಣಿಯಾಗಿಟ್ಟ ನಿನ್ನ ಮನೆಯವರು ಅಂತಾರೆ ಬಿಸಿ ಬಿಸಿ ಹೋಳಿಗೆ ಸ್ವಾಮಿ ಹುಡುಗಿ. ಇಷ್ಟು ದೌಡ್ ಬದಲಾಗತ್ತಾವ ದಿನಗಳು, ಇಷ್ಟು ದೌಡ್ ಬದಲಾಗತ್ತಾವ ದಿನಗಳು. ಈ ದಿವಸದೊಳಗ ಎಲ್ಲರೂ ಒಂದು ದಿನ ನಾವು ಹೋಗತ್ತೀವಿ ಅಂತಂದ ಮ್ಯಾಗ, ಈಗ ದೀಪ ಹಚ್ಚೈತಂದ ಮ್ಯಾಗ ಅದು ಒಂದು ದಿನ ಆರುವುದೇ. ಇವತ್ತಿಲ್ಲ ನಾಳೆ ಅದು ದೀಪ ಆರುವುದೇ. ಮಸ್ತ್ ಒಂದು ಗಿಡ ಮರವಾಗಿ ಬೆಳೆದು ನಿಂತದಂದ್ರೆ ಅದು ಇವತ್ತಿಲ್ಲ ನಾಳೆ ಅದು ಬಾಡುದೇ. ಇವತ್ತು ನಿಮ್ ಮುಂದೆ ಏನಿದು ಮೈಕ್ ಆಪರೇಟ್ ಆಗತ್ತೈತಲ್ಲ, ಇದು ಇವತ್ತಿಲ್ಲ ನಾಳೆ ಒಂದು ದಿನ ಇದು ಕೆಟ್ಟು ಹೋಗುದೇ. ಈ ಜೀವ ಏನು ನಿಮ್ ಮುಂದೆ ಕುಂತೈತಲ್ಲ, ಇದು ಇವತ್ತಿಲ್ಲ ನಾಳೆ ಮುಪ್ಪಾಗಿ ಒಂದು ದಿನ ಮಣ್ಣಾಗಿ ಹೋಗುದೇ. ಈ ಸತ್ಯವನ್ನ ಅರಿತುಕೊಂಡು ನಾವು ಬದುಕೋದು, ಈ ಸತ್ಯವನ್ನ ತಿಳ್ಕೊಂಡು ನಾವು ಮಸ್ತ್ ಜೀವನ ಮಾಡೋದು. ಒಂದು ಊರೊಳಗ ಮುದುಕಿ ಮೈ ತುಂಬ ಬಂಗಾರ ಹಾಕೊಂಡಿರ್ತೇವ. ಈ ಬರೇ ಮುದುಕಿ ಕತೆ ಹೇಳ್ತಾನಲ್ಲ ಮುದ್ದೆ ಅಂದಿರಂತೀನಿ, ಅವ ಚೀಸ್ ಇರ್ತಾವ, ಅವ ಮಸ್ತ್ ಚೀಸ್ ಇರ್ತಾವ. ಏನ್ ಚೀಸ್ ಇರ್ತಾವ ನಮ್ಮ ಮೌಗಳು ಅಂತಂದ್ರೆ ನನ್ನ ಮ್ಯಾಗೂ ಹಂಗ ಜೀವ ಮಠಕ್ಕೆ ಬಂದಿರ್ತಾವ. ಯವ್ವ ನೋಡ್ಬೇಕು ನೀವು, ಅವು ಎಷ್ಟು ಚಂದ ಮಠಕ್ಕೆ ಬರ್ತಾವಂದ್ರೆ ಮೈ ತುಂಬ ಬಂಗಾರ ಹಾಕೊಂಡು ಬಂದಿರ್ತಾವ. ತಾಲೂಕು, ಜಿಲ್ಲಾ, ರಾಜ್ಯ, ಜಗತ್ತೆಲ್ಲ ಕಿವ್ಯಾಗೆ ಮಸ್ತ್ ಬಂಗಾರ ಹಾಕೊಂಡು ಬಂದಿರ್ತಾವ. ವಯಸ್ಸಾಗಿರ್ತೈತಿ. ನಾನು ನೋಡಿನಲ್ಲ, ನಾನು ವಿಜಯದಶಮಿ ಮ್ಯಾಗ ನೋಡಿರ್ತೀನಿ. ಮಠದ ಮ್ಯಾಗ ಭಕ್ತಿ ಬರ್ತಾವು, ಹಳ್ಳಿವು ಬರ್ತಾವು. ಕೇಳಿದ ನಾನು, ಯವ್ವ ಏನ್ ಬೇರೆ ಇಷ್ಟು ಮಸ್ತ್ ಬಂಗಾರ ಹಾಕೊಂಡು ಬಂದಿಯಲ್ಲ ಅಂದ್ರಾಗ ಈಗರ ಎಮ್ಮಿ ಕರೆದು ಬಂದಿ ನೋಡು ಅಂದ್ರೆ, ಯವ್ವ ಎಮ್ಮಿ ಕರ್ಯಾಕ ಬಂಗಾರ ಕೇಳಿತ್ತ? ಎಮ್ಮೆ ಅಂದನ ಬಂಗಾರ ಕೇಳಿತ್ತ? ಎಮ್ಮಿ ನೀ ಚಲೋ ಮನಸ್ಲಿ ಎಮ್ಮಿ ಹಾಲು ಕರೆದಿದ್ದೆ ಅಂದ್ರ ಎಮ್ಮಿ ಹಾಲು ಕೊಡ್ತಿತ್ತಲ್ಲ, ನಿನ್ ಬಂಗಾರ ಕೇಳಿತ್ತನು? ಇಲ್ಲ, ಬಂಗಾರ ಹಾಕೊಂಡು ಹೋದ್ರ ನನಗ್ ಕರ್ಯಾಕ ಮನಸ್ಸಾಗತ್ತ ಅಂದ್ರೆ. ಹಿಂಗ ಯಾವ ಮಸ್ತ್ 80-82 ವಯಸ್ಸಾಗಿತ್ತು. ಪೂರಾ ಮೈತು ಬಂಗಾರ ಹಾಕೊಂಡು ಊರಾಗ ಒಂದು ರೌಂಡ್ ಹೋಯ್ತದ ಮುದುಕಿ. ಊರೊಳಗ ಒಂದು ರೌಂಡ್ ಹೋಯ್ತು. ಯಾರು ಒಬ್ರು ಚಲೋ ಕಾಣಕತ್ತಿ ಅನ್ನಲಿಲ್ಲ, ಯಾರು ಮಸ್ತ್ ಕಾಣಕತ್ತಿ ಅನ್ನಲಿಲ್ಲ. ತಲೆ ನೆತ್ತಿಗೆ ಪಿತ್ತಿ ಏರ್ಬಿಡ್ತದೆ. 82 ವಯಸ್ಸು ಮೊದ್ಲ ಮುದುಕಿ ಬಂಗಾರ ಮೈ ತುಂಬ ಹಾಕೊಂಡು ಒಂದು 4-5 ಲಕ್ಷ ರೂಪಾಯಿ ಬಂಗಾರ ಇರ್ಬೇಕು ಬಿಡ. ಮಸ್ತ್ ಬಂಗಾರ ಹಾಕೊಂಡು ಯಾರು ಒಬ್ರು ಅನ್ಲಿಲ್ಲ, ಯಾರು ಅನ್ನಲಿಲ್ಲ. ಅವ್ರು ಯಾವ ಕುಡ್ದು ಬಿದ್ದಿದ್ದು ಅನ್ನಲಿಲ್ಲ, ಯಾರು ಅನ್ಲೇ ಇಲ್ಲ. ತಲೆ ಹಾಪಾಗ್ಬಿಡುತ್ತು. ಏನಾರ ಮಾಡಿರ್ಬೇಕು, ಒಂದು ಉಪಾಯ ಮಾಡಬೇಕು ಬಾ ಅಂತ ಊರ್ ಹೊರಗ ಗುಡಿಸಲ ಇದ್ದು, ಗುಡಿಸಲ ಒಂದ್ 15 ಗುಡಿಸಲಿದ್ದು ಹೋಗಿ ಬೆಂಕಿ ಹಚ್ಬಿಟ್ಲ. ಬಂಗಾರ ಏನ್ ಮಾಡಿಸ್ತೈತೆ ಅಂತ ಹೇಳಕತ್ತೆ ನಿಮ್ಮ. ಬೆಂಕಿ ಹಚ್ಬಿಟ್ಲು ಹೋಗಿ. ಬೆಂಕಿ ಮುಂದೆ ಯಾವ ಬಂಗಾರ ನಿಂತಾಗ ಏನ್ ಮಾಡತ್ತಾರ? ಏನ್ ಮಾಡುತ್ತೇವ? ಬಂಗಾರ ಮುಂದೆ ಬೆಂಕಿನ ಹೊಳಿತಿರ್ತಿಲ್ಲ, ಪಳ ಪಳ ಪಳ. ಈಗ ನೀವು ಬೆಂಕಿ ಹಚ್ಚಿದ್ರೆ ಅಂದ್ರೆ ಬಂಗಾರ ಮೈ ತುಂಬ ಹಾಕೊಂಡಾಗ ಹೊಳತಿತ್ತಿಲ್ಲ. ನಿಂತು ಕೈ ಕಟ್ಕೊಂಡ್ ಅಗದಿ ಮುದಕಿ. ಆ ಬೆಂಕಿದು ಏನ್ ಹತ್ತಿತ್ತು ಅಲ್ಲ ಗುಡಿಸಲ, ಅದ್ರ ಮುಂದೆ ನಿಂತ್ರು. ಊರನವ್ರು ಎಲ್ಲಾ ಬಂದ್ರು, ಏನ್ ಮಸ್ತ್ ಬಂಗಾರ ಹಾಕೊಂಡಿವಿ ಅಂದು. ಅವಾಗ ಮುದುಕಿ ಅಂದು ಗುಚಿಪ್ಯಾಲಿಗೊಳ್ರೆ ಅಗಲೇ ಹೇಳಿದ್ರಿ ಅಂದ್ರೆ ಬೆಂಕಿನ ಹಚ್ತಿರ್ಲಿಲ್ಲ ಅಂತ.
ಈ ಮಾತು ಅಗಲೇ ಹೇಳಿದ್ರಿ ಅಂದ್ರ ಗುಡಿಸಲೆಲ್ಲ ಸುಡ್ತಿದ್ದಿಲ್ಲ, ಬೆಂಕಿನೇ ಹಚ್ತಿದ್ದಿಲ್ಲ. ನಾನು ಈಗ ಹೇಳಕತ್ತಿರಲ್ಲ ಅಂದ್ರ ಬಂಗಾರ ಎಟ್ಟ ಕೆಟ್ಟ ಅಂದ್ರ 15 ಚಲೋ ಗುಡಿಸಲ ಮನೆಗೆ ಸುಡೋ ತಾಕತ್ತಿರೋದ ಬಂಗಾರಕ್ಕೆ ಮಾತ್ರ. ಆ ಬಂಗಾರ ನಮಗ ಬೇಡ, ಮಲ್ಲವು ನಮಗ ಬಂಗಾರ ಹೇಳಿಕೊಟ್ಟಾಳ. ಒಂದು ಅಕ್ಕಿ ಅಗಳ ಬಂಗಾರಕ್ಕಿಂತ ಶ್ರೇಷ್ಠ. ನನ್ನ ಆಶೀರ್ವಾದ, ನನ್ನ ಪ್ರಸಾದ ನೀವು ತಗೊಂಡು ಬಿಡ್ರಿ, ನಿಮ್ಮ ಹೊಟ್ಟೆ ತಂಪಿರುತ್ತಲ್ಲ, ನಿಮ್ಮ ಹೊಟ್ಟೆ ತಂಪಿದ್ರೆ ನಿಮ್ಮ ಬದುಕು ಬಂಗಾರ ಅಂತ ಮಲ್ಲಮ್ಮ ನಮಗೆಲ್ಲ ಹೇಳಿಕೊಟ್ಟಲ್ಲ. ಅದು ನಿಜವಾದ ಬಂಗಾರ. ಆ ಬಂಗಾರ ನಾವೆಲ್ಲ ಮರಿಬಾರ್ದು. ನೀವು ಬಂಡಪ್ಪನಾಳ ಸಾಲವಾಡಿಗೆ ಒಟ್ಟಿ ಈ ಗ್ರಾಮ ಈ ಭಾಗ ಅಂತಂದ್ರನ ಕಾಸ್ಕತಪ್ಪನ ಮ್ಯಾಗ ವಿಪರೀತ ಪ್ರೀತಿ. ಅಜ್ಜರು ಈ ಕಡೆ ಎಲ್ಲರ ಈ ಕಡೆ ಹುಣಸಿಗಿಗೆ ಹೊಂಟ್ರ, ಶಾಪುರ್ಕ್ ಹೊಂಟ್ರ, ಸುರಪುರಕ್ ಹೊಂಟ್ರ. ನೀವು ನಂಬ್ತಿರೋ ಬಿಡ್ತಿರೋ, ನಾವು 9 ವಯಸ್ಸು ಇದ್ದೇ ಬುದ್ಧಿ ನಂಗೆ ಇನ್ನೂ ನೆನಪಿದ್ರಿ. ನಾನು ಒಟ್ಟ ಹೊಕ್ಕಿದ್ದಿಲ್ಲ. ನಾ ಬರೀ ಶಾಲೆ ಆಯ್ತು ಅದು ಆಯ್ತಲ್ಲ, ಕಾರ್ ಅಂದ್ರೆ ಹುಚ್ಚು. ಅಜ್ಜರಿಂದ ಕುಂದಿರ್ತೀವಲ್ಲ ಗಾಡ್ಯಾಗ ಅಂತಂದು ಅದ ತಂದು ಕಾರ್ ಅದ ತಂದು 1 ವರ್ಷ ಆಗಿತ್ತು. ನಂಗೆ ಅವಾಗ 9 ವಯಸ್ಸು. ಅಜ್ಜರ್ ಹಿಂದೆ ನಾವು ಇಲ್ಲೆಲ್ಲ ಶಾಪುರ್ಕೇನೋ ಒಂದು ಶಾಲೆಗೆ ಹೊಂಟಿದ್ರು. ನಾ ಹೋಗೋಂಗ್ ಸೂಟಿ ಇತ್ತು, ಮತ್ತೇನು ಕೆಲಸ ಅಂತ ಹಿಂದೆ ಕುಂತಿದ್ದೆ ನಾನು ಅಗದಿ. ನೀವು ನಂಬುದಿಲ್ಲ, ಇನ್ನು ರೋಡ್ ಇದು ಚಂದ ಇರ್ಲಿಲ್ಲ ಅವಾಗ. ನಿಮ್ಗೆ ಗೊತ್ತಿರ್ಬೇಕಿದ್ದು ರೋಡ್ ಇನ್ನೂ ಅವಾಗ ಚಂದ ಇರ್ಲಿಲ್ಲ. ಗಾಡಿ ಪೂರ ಹಿಂಗೆ ಹೋಗ್ಬೇಕಾದ್ರ ಅಜ್ಜರಿಗೆ ಕಣ್ಣು ಇರ್ಲಿಲ್ಲ. ಅವ ಅಜ್ಜರು ಗೊತ್ತಿತ್ತು ಡ್ರೈವರ್ಗೆ ಅಂತಾರಂತಂದು, ಸಾಲವಾಡಿಗೆ ಬಂದ್ರೆ ತರಬೇಕಾ ಮಗನೇ ಅಂತ ಅಂತಿದ್ರು ಅವರು. ನೀವು ಕೇಳೇ ಬಿಟ್ರು ಅಜ್ಜರ್, ಸಾಲವಾಡಿ ಬರ್ತದ ಮುಂದೆ ತರಬೇಕು ಅಂದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಕಣ್ಣಿದ್ದವ್ರು ನಮಗ್ ಗೊತ್ತಾಗಿಲ್ಲ. ಇನ್ನೂ ಆ ಕಮಾನ್ ಬರುತ್ತಲ್ಲ, ನಮ್ದು ಹಗರಟಿಗೆ ಕ್ರಾಸ್ ದಾಟಿರ್ಲಿಲ್ಲ. ಅಜ್ಜರ್ ಮುಂದೆ ಬಂಡೆಪ್ ಮೇಲೆ ಸಾಲವಾಡಿಗೆ ಬರುತ್ತಾ, ನೀ ತರಬೇಕು, ಅಲ್ಲಿ ನಮ್ಮ ಊರಾನ ಹಿರಿಯರ್ ನಿಂತಾರ, ನಾನು ನಮಸ್ಕಾರ ಮಾಡತ್ತಾರ, ಆಮೇಲೆ ನಾ ಮುಂದೆ ಹೋಗುನು ಅಂದ್ರು. ಡ್ರೈವರ್ ಅಂದ, ಅಜ್ಜರ್ ಬೈತ್ರಿ ಸಾಲವಾಡಿಗೆ ಅಂದ ಡ್ರೈವರ್. ನಾ ಕೇಳಿಸ್ಕೊಂಡಿನಿ, ಅದಕ್ಕೆ ಹೇಳಕತ್ತೀನಿ. ಸಾಲವಾಡಿಗೆ ಪಾಸ್ ಆಯ್ತಲ್ರಿ ಅಜ್ಜರ, ಆಲ್ರೆಡಿ ನಾವು ಮಾಡೋ ಕ್ರಾಸ್ ದಾಟಿವಿ, ಮುಂದೆ ಬಂದೀವಿ ಅಂತ. ಮಗನೇ ಸುಳ್ಳು ಹೇಳಿದೆ ಅಂದ್ರೆ ಡೀಸೆಲ್ ಬಂದಾಗತ್ತ ಅಂದ್ರ, ಸುಳ್ಳು ಹೇಳಿದೆ ಅಂದ್ರೆ ಮಗನೇ ಡೀಸೆಲ್ ಬಂದಾಗತ್ತ. ಇನ್ನು ಹಗರಟಿಗೆ ಕ್ರಾಸ್ ದಾಟಿಲ್ಲ ಮಗನೇ, ಆಲ್ರೆಡಿ ಮಾಡೋ ಕ್ರಾಸ್ ದಾಟಿತ್ತಂತೀಯ, ನನಗೆಲ್ಲ ಗೊತ್ತಾಗತ್ತದ. ತಗೋ ಇನ್ನ ಮುಂದೆ ಚೂರು ಪೆಡಲ್ ಒತ್ತು, ಅಲ್ಲಿ ಹಿರಿಯರು ಬರ್ತಾರ, ನಮಸ್ಕಾರ ಮಾಡ್ತಾರಂದ್ರು. ನೀವು ನಂಬಲ್ಲ, ಹಗರಟಿ ಕ್ರಾಸ್ ಕಾರ್ ದಾಟಿತ್ತು, ಮುಂದೆ ಇಲ್ಲಿ ಬಂದ್ರ ಊರಾನ್ ಹಿರಿಯರೆಲ್ಲ ನಿಂತ ಅಜ್ಜರಿಗೆ ನಮಸ್ಕಾರ ಮಾಡ. ನಾ ಯಾಕೆ ಈ ಮಾತನ್ನ ಹೇಳಾಕತ್ತೀನಿ ಅಂದ್ರ, ಇದೇನ್ ಸಣ್ಣ ಹುಡುಗಿ ಕುಂತೈತಲ್ಲ, ಅಷ್ಟು ವಯಸ್ಸು ಅವಾಗ ನಾ ನೋಡಿನಂತಂದ ಮ್ಯಾಗ ನಾ ಸತ್ಯನೇ ಹೇಳು. ಅಷ್ಟು ವಯಸ್ಸಿದ್ದಾಗ ನಾನು ಅಜ್ಜರ್ನ ನೋಡಿನಂತಂದ್ಮ್ಯಾಗ ನಾನು ಸತ್ಯ ನೋಡು. ಅಷ್ಟು ನಿಮ್ಮ ಊರ ಮ್ಯಾಗ ಅವ್ರಿಗೆ ಪ್ರೀತಿ. ಅದೇನು ನೀವು ಗಳಿಸಿದ್ರು, ಅದೇನು ನೀವು ಅಜ್ಜಗೆ ಭಕ್ತಿ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟು ಸಾಲವಾಡಿಗೆ ಅಂತಂದ್ರ ಅದು ಈ ಭಾಗ ಒಟ್ಟಿ ಕಡೆ ಹೊಂಟ್ರ ಅಂದ್ರ ಅವ್ರಿಗೆ ಗೊತ್ತಾಗ್ಬಿಡುದು ನಿಮ್ಮ ಊರು ಬರಾಕತ್ತೈತಿ ಅಂತ. ಕರೀಶ್ ನಿಮ್ಮ ಊರವರಿಗೆಲ್ಲ ಆಶೀರ್ವಾದ ಮಾಡ್ತಿದ್ರಲ್ಲ, ಆ ಆಶೀರ್ವಾದದ ಫಲ ಇವತ್ತು ಎಲ್ಲಿ ಬಂದು ನಿಂತದಂದ್ರ ಕನ್ನಡ ಶಾಲೆ ಒಳಗ ಹೇಮರಟಿ ಮಲ್ಲಮ್ಮನ ಪುರಾಣಕ್ಕೆ 1000 ಜನ ಅವ್ರು ಕೊಟ್ಟ ಆಶೀರ್ವಾದಕ್ಕೆ ಇವತ್ತು ಬಂದು ನಿಂತದ. ಅವರಿಗೆ ಪೂರ್ವಪೂರ್ವಕರ ಶ್ರಮ ಇಲ್ಲಿವರೆಗೆಲ್ಲ ತಂದು ನಿಲ್ಲಿಸೈತಿ ಅನ್ನೋದು ಹೆಮ್ಮೆಯ ವಿಚಾರ. ಬಹಳ ಖುಷಿ ಆಯ್ತವ. ಪುರಾಣ ಪ್ರವಚನ ಮನುಷ್ಯನಿಗೆ ಬೇಕು. ಮನುಷ್ಯನಿಗೆ ಬದುಕಾಕ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಸಾಕ ಪುರಾಣ ಪ್ರವಚನಗಳು ಬೇಕು. ಈ ಪುರಾಣ ಪ್ರವಚನದೊಳಗ ಇನ್ನೂ ನೀವು ಹಂಗ ಮುಂದುವರಿರಿ. ನಿಮ್ಗೆಲ್ಲರಿಗೂ ಕಾಸ್ಕತಜ್ಜನ ವಿರಕ್ತಜ್ಜನ ಕೃಪೆ ಸದಾನ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ, ಬಹಳ ಜನ ಇವ್ರು ಯಮಾಸಿಗೆಲ್ಲ ಬಂದು ಕೇಳ್ತಿರ್ತೀರಿ, ಯಪ್ಪ ಸಂಸಾರ ಬಿದ್ದೈತಿ, ಅತ್ತಿ ದಿವಸ ಜಗಳ ಆಡಕತ್ತಾಳ, ಸೊಸಿ ದಿವಸ ಜಗಳ ಆಡಕತ್ತಾಳ, ಒಟ್ಟ ಆಗವಲ್ತು. ಇವು ನಮ್ಮ ಬಳಗನು ಬರ್ತಿರ್ತಾವ. ನಮ್ಮ ಹುಡುಗರು ಯಾವ ಏನು ಚೂಪ್ಟಪ್ಪಿಗೆ ತೋತ್ರ ಮಂದಿ ನಮ್ಮ ಬಳಗು ಎಲ್ಲ ಬಂದು ಅಂತಿರ್ತೈತಿ, ಅಜ್ಜಾರ ಹೆಂಗ್ ಮಾಡೋದ್ರಿ, ಏನಾರ ಮಾಡ್ಬೇಕು ಅಂತ. ಹಿಂಗ ಒಂದು ದಿನ ಅವ ಒಂದ್ ಕಡೆ ಕೇಳಾಕ್ ಹೋಗಿದ್ದ. ಹೇಳೋರು ಇರ್ತಾರಲ್ಲ ಅವ್ರ ಕಡೆ ಕೇಳಾಕ್ ಹೋಗಿದ್ದ. ಅಜ್ಜರ ಮತ್ತೆ ಏನ್ ಮಾಡಿದ್ರು ಒಟ್ಟ ಕೂಡಿ ಬರೋದಾಗ್ಯದ. ನಂದು ನನ್ನ ಹೆಂಡ್ತಿದ್ದು ಏನಾರ ಮಾಡ್ಬೇಕು. ಮದುವೆಯಾಗ 9 ವರ್ಷ ಆಯ್ತು. ಏನೋ ಫೋಟೋ ತಕ್ಕೊಳತ್ನಾಗ ಮದ್ವೆ ದಿನ ನಕ್ಕಿನಿ, ಅದೇ ಖರೆ ಮತ್ತ ನಕ್ಕೇ ಇಲ್ಲ ಅಂದ. ಆ ಮಗ ಯಾವ ಫೋಟೋ ಹೊಡೆದಲ್ಲ ಅವನಿಗೆ ಮೊದಲು ಹಿಡ್ಕೊಂಡು ಹೊಡಿಬೇಕಾಗ್ಯದ. ಅವತ್ತು ನಗು ಅಂದ, ಅದೇ ಕೊನೆ ನಗು ಆಗತ್ತಂತ ನನಗೆ ಗೊತ್ತಾಯ್ತಿದ್ದಿಲ್ರಿ ಅಜ್ಜರ. ಒಟ್ಟ ಆಗವಲ್ತು, ಕೂಡಿ ಬರವಲ್ತು ಅಂದ. ಅವ್ರ ಗುರುಗಳಂದ್ರು ನಿಮ್ಮ ಮನೆ ಅಂದಲ್ಲೋ ನಮ್ಮ ಮನೆ ಅಂದ್ರು ಅದೇ ತಂದ್ರು. ಹೇಳೋರು ಇದ್ರಲ್ಲ, ಹೇಳೋರೇನಿದ್ರಲ್ಲ, ನಿನ್ನ ಮನೆ ಅಂದ್ ಬಿಡೋ ಮರ, ನನ್ನ ಮನೆ ಅಂದು ಅದೇ ಐತಿ, ಏನು ಮಾಡಿ ಕೊಟ್ರು ಅಜ್ಜ ಹೊಕ್ಕದ ಏನು ಮಾಡ್ಲಿ ಅಂತಂದ್ರು. ಅವ್ರು ಸೇಮ್ ಪ್ರಾಬ್ಲಮ್, ನೋ ಸೊಲ್ಯೂಷನ್ ಅಂದ್ರು. ನಿಮ್ದು ಅದೇ ಹಣೆ ಬರೋ, ನಂದು ಅದೇ ಹಣೆ ಬರೋ, ಇದಕ್ಕೆ ಸೊಲ್ಯೂಷನ್ ಇಲ್ಲ, ನಡಿ ಅಂದ್ರು. ಯಪ್ಪ ನೀನು ಕಾರ್ ಕೂತಿ ನಾವು ಏನಾರ ಒಂದು ಹೇಳು ಅಂದಾಗ ಅವ್ರಂದ್ರು, ಆಗ ನಿನ್ನ ಹೆಂಡತಿ ಹಾಗಲಕಾಯಿ ಪಲ್ಯನೇ ಮಾಡಿದ್ರು ಮಸ್ತ್ ಆಗ್ಯದ ನೋಡು ಶಿರಾ ಅನ್ಬೇಕು. ನಿನ್ನ ಹೆಂಡತಿ ಚಾ ಒಳಗ ಸಕ್ರಿ ಹಾಕ್ಲಾರ್ದ ಬರೀ ಉಪ್ಪು ಹಾಕಿ ಕೊಟ್ರು ಏನು ಸಕ್ರಿ ಮಾಡ್ಯಾವ ಚಾ ಅನ್ಬೇಕು. ನೀ ಏನೇ ಮಾಡಿದ್ರು ಮಸ್ತ್ ಅಡಿಗೆ ಮಾಡ್ಯಾಳಂತ ಇಷ್ಟ ಅನ್ನು, ನೀ ಗೆಲ್ತಿ ಅಂತ ಇಷ್ಟು 4 ಮಾತು ಹೇಳಿ ಕಳಿಸಿದ್ರು. ಆಯ್ತ್ರಿ ನೀವು ಹೇಳ್ದಂಗ ಮಾಡ್ತೀನಿ ಅಂತ ಹೋದಿವ. ಹೋಳಿಗೆ ಮಾಡ್ಕೊಂಡ್ ಬಂದಿದ್ದೆ. ಅಷ್ಟು ಹೋಳಿಗೆಲ್ಲ ಮಾಡಿಟ್ಟು ನೀಡಿದ್ರು ಅವನಿಗೆ. ಆ ಮಸ್ತ್ ತಿಂದು, ಅದು ಸ್ವೀಟ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಹೂರ್ಣನೇ ಇರ್ಲಿಲ್ಲ ಹೋಳಿಗೆ.
ಏನು ಹೋಳಿಗೆ ಮಾಡಿ ಅವು ಒಟ್ಟ ನಿನ್ನಂಗೆ ಯಾರು ಮಾಡೇ ಅಲ್ಲ. ಮಸ್ತ್ ಮಾಡಿ ಹೋಳಿಗೆ, ಏನ್ ಅದ್ಭುತ ಐತಿ ಹೋಳಿಗೆ, ಮಸ್ತ್ ಐತಿ ಹೋಳಿಗೆ. ಒಟ್ಟ ನಾ 9 ವರ್ಷ ಆಯ್ತು ಕಟ್ಕೊಂಡಿನ ಕರೆ ಇಂಥ ಹೋಳಿಗೆ ಮಾಡಿದ್ದಿಲ್ಲ. ನೀನು ಕಟ್ಕೊಂಡಿದ್ದಕ್ಕೆ ನಾ ಪುಣ್ಯ ಮಾಡಿ ನಾನು ಬಲ ಬಿಟ್ಟಿಲ್ಲ ಒಂದು ಕಟ್ಕೊಂಡು. ಅಲ್ಲ ಇವ ಅಂದಿವ ಗುರುಗಳು ಹೇಳಿದ್ದು ವರ್ಕ್ ಆಗವಲ್ತಲ್ಲ ಅಂದ. ಚಲೋ ಆಗ್ಯದಂತ ಹೇಳಂದ್ರು, ಚಲೋ ಆಗ್ಯದಂತ ಹೇಳಿ ನೀವು ಒಟ್ಟ ವರ್ಕ್ ಆಗವಲ್ತಲ್ಲ ಆಕಿ ಅಂದ್ರು. 9 ವರ್ಷ ಆಯ್ತು ಕಟ್ಕೊಂಡು, ಒಂದು ದಿನಾನು ಅಡಿಗೆ ಚಲೋ ಆಗಿಲ್ಲ ಅಂದಿ, ಚಲೋ ಮಸ್ತ್ ಆಗ್ಯದಂತ ಒಂದು ದಿನಾನು ಅನ್ಲಿಲ್ಲ. ಇವತ್ತು ಗ್ಯಾಸ್ ಖಾಲಿ ಆಗ್ಯದ, ಮಗ್ಲಿ ಮನೆಯವ್ರು ಹೋಳಿಗೆ ತಂದಿನಿ, ಮಸ್ತ್ ಆಗೈತಂತಿ. ಗ್ಯಾಸ್ ಖಾಲಿ ಆಗ್ಯದಂತ ಮಗ್ಲ ಮನೆಯವ್ರು ಅಡಿಗೆ ತಂದಿನಿ, ಮಸ್ತ್ ಆಗ್ಯದಂತೆ. ನಡಿ ಹೋಗ ಅಚ್ಚಿನ ಮನೆಗೆ ಸಾಲು. ಅವ ಅಂದ ಇದಕ್ಕೆ ಸೊಲ್ಯೂಷನ್ ಇಲ್ಲ, ನಾ ಮದುವೆ ಆಗಿದ್ದ ಹೊಡೆಸ್ಕೊಳಕ. ಸಂಸಾರದೊಳಗೆ ಅವು ಎಲ್ಲ ಬರುವೆ. ಈ ಸಂಸಾರದೊಳಗ ಒಮ್ಮೆ ಮ್ಯಾಲೆ, ಒಮ್ಮೆ ಕೆಳಗ, ಒಮ್ಮೆ ಸುಖ, ಒಮ್ಮೆ ದುಃಖ, ಒಮ್ಮೆ ಚಲೋ, ಒಮ್ಮೆ ಕೆಟ್ಟ, ಇವೆಲ್ಲ ಬರುವೆ. ಇದನ್ನ ಸ್ವೀಕಾರ ಮಾಡಿ ಈ ಬದುಕನ್ನ ಚಂದ ನಕ್ಕೊಂತ ಕಳಿಯೋದು. ಈಗ ಹೆಂಗ ನಕ್ಕೊಂತಿದ್ರಲ್ಲಿ, ಈಗ ಹೆಂಗ್ ನಕ್ಕೊಂತಿದ್ರಲ್ಲ ಹಿಂಗ ಪ್ರತಿ ಸೆಕೆಂಡ್ ನಕ್ಕೊಂತ ಕಳಿಯೋದು. ಈ ನಗುವಿನ ಕ್ಷಣ ಕಲ್ಸಾಕ ನಿಮಗ ಪುರಾಣ ಪ್ರವಚನ ಇದನ್ನೆಲ್ಲ ಹೇಳಿಕೊಡ್ತಾರ. ದಯವಿಟ್ಟು ಬಹಳ ಅದ್ಭುತವಾದ ಕಾರ್ಯಕ್ರಮ ಸಾಗಿ ಬಂದದ, ಹಿಂಗೆ ಮುಂದುವರಿಲಿ. ನನ್ನೆಲ್ಲ ಯುವಕರಿಗೆ ಕೇಳ್ಕೊಳ್ದೇನು ಅಂತಂದ್ರ ಚಟ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಯಾರೇ ಯುವಕರಿದ್ರು ನಿಮ್ಗೆ ಕೇಳ್ಕೊಳ್ದೇನು ಅಂತಂದ್ರ ಅವು ಬಾಟ್ಲಿ ಕುಡಿಯೋದಾಗ್ಲಿ, ಸೇದೋದಾಗ್ಲಿ ಇವೆಲ್ಲ ಮಾಡ್ತಿರ್ತಾವ. ಬರೀ ಅವು ನಾ ದಯವಿಟ್ಟು ಕೇಳ್ಕೊಳ್ದೇನು ಅಂದ್ರ ಹಳ್ಳಿ ಒಳಗೆ ಬಹಳಷ್ಟು ನೋಡ್ತಿರ್ತೀವಿ. ದಯವಿಟ್ಟು ಕೇಳ್ಕೊಂತೀವಿ. ವೇದಿಕೆ ಮ್ಯಾಗ ನಾವದಿಗೆ ಪೂಜ್ಯರಾಗಿ ನಾವಾಗ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಚಟ ಮಾಡಬೇಡ್ರಿ. ನೀವು ಆರಾಮಿದ್ರನ ಪುರಾಣಗಳು, ನೀವು ಚಲೋ ಇದ್ರನ ಪ್ರವಚನ, ನೀವು ಚಲೋ ಇದ್ರನ ನಾವು ಸ್ವಾಮಿಗಳು, ನೀವು ಚಲೋ ಇದ್ರನ ಎಲ್ಲ. ನನ್ ಹೋದಲೆಲ್ಲ ಹೇಳುದು ಒಂದೇ, ನಮ್ಮನ್ನ ಮ್ಯಾಗ ಕುಂದ್ರಿಸಿ ನೀವು ಕೆಳಕ್ ಕುಂತೀರ ನಾವು ದೊಡ್ಡವ್ರ, ಕೆಳದಿರಲ್ಲ ನಾವು ದೊಡ್ಡವ್ರಲ್ಲ. ಅಜ್ಜ ನೀ ಮ್ಯಾಕ್ ಕುಂದವ್ರು ನಾವು ಕೆಳದಿರ್ತೀವಿ. ದೊಡ್ಡ ಮನಸ್ಸು ಮಾಡಿರಂತ ನಾವು ಇವತ್ತು ಮ್ಯಾಕ್ ಕುಂತೀವಿ, ನೀವು ದೊಡ್ಡವ್ರು ನಾವಲ್ಲ. ಅದಕ್ಕ ಕಳಕಳಿ ಇರ್ತೈತೆ ಎಲ್ಲೇ ಹೋದ್ರು. ಈ ಪುರಾಣದ ಮೂಲ ಗ್ರಂಥ ಏನು, ಪುರಾಣ ಪ್ರವಚನದ ಮೂಲ ಅರ್ಥ ಏನು ಅಂದ್ರೆ ಚಟ ಮಾಡೋದು ಬಿಡಿಸ್ಬೇಕು. ಪುರಾಣ ಪ್ರವಚನದ ಮೂಲ ಅರ್ಥಗಳು ಏನು ಅಂತಂದ್ರೆ ಹಳ್ಳಿ ಉದ್ಧಾರ ಆಗಬೇಕು, ಹಳ್ಳಿ ಒಳಗೆ ಸಂಸ್ಕಾರ ಬರಬೇಕು, ಚಟ ಮಾಡೋ ಹುಡುಗರು ದೂರಾಗಿ ಅವ್ರ ಅಪ್ಪನ ಮಾತು ಕೇಳಿ ಚಲೋ ಬದುಕು ಕಟ್ಕೋಬೇಕು. ಅವಾಗ ಪುರಾಣ ಪ್ರವಚನಗಳು ಸಾರ್ಥಕತೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ದಯವಿಟ್ಟು ಯಾರು ಚಟ ಮಾಡ್ದೇನೆ ಚಲೋ ವ್ಯಕ್ತಿಗಳಾಗಿ ಬಾಳ್ರು. ಏನು ಹೋಗೋದೈತಿ, ಒಂದಿನ ಸತ್ತ ಹೋಗ್ತೀವಿ ಬಿದ್ದ ಹೋಗ್ತೀವಿ ಅಂತ. ಅವು ಏನು ದಿವಸ ಮನ್ಯಾಗ ಊಟ ಮಾಡ್ತಾರ, ಒಂದಿನ ಮಾಡಿದ್ರೆ ಒಂದಿನ ನಡೆಯಂಗಿಲ್ಲ ಅವ್ರಿಗೆ. ನೋಡ್ರಿ ನೀವು ಒಂದಿನ ಊಟ ಮಾಡಿದ್ರೆ ಒಂದಿನ ನಡೀತಿರೋದಿಲ್ಲ. ಒಂದೇ ಬ್ರ್ಯಾಂಡ್ ಎಣ್ಣೆ 4 ವರ್ಷದಿಂದ ಕುಳಿತಿರ್ತಾರ, ಅದಕ್ಕೇನು ಬೇಸರ ಆಗೋದಿಲ್ಲ. ಅವು ಒಂದೇ ಎಣ್ಣಿನ 4 ವರ್ಷದಿಂದ ಕುಳಿತಿರ್ತಾವ, ಅವು ಬೇಸರ ಆಗೋದಿಲ್ಲ. ಇವತ್ತು ಮಾಡಿದ ರೊಟ್ಟಿ ನಾಳೆ ಜರ ಉಪ್ಪು ಹಾಕಿ ಮಾಡಿಬಿಟ್ರೆ ಅಂದ್ರೆ ಏನು ಮಾಡಿ ಅಡುಗೆ ಅಂತವು ಏನು ಹೇಳು. ದಯವಿಟ್ಟು ಕೇಳ್ಕೊಳ್ಳೋದೇನು ಅಂತಂದ್ರೆ ಚಟ ಮಾಡ್ದೇನೆ ಊರು ಏಳಿಗೆಗಾಗಿ ಏನು ಬೇಕಲ್ಲ ಅದನ್ನ ಶ್ರಮಿಸ್ರಿ. ಅವಾಗ ಪುರಾಣ ಪ್ರವಚನ ಸಾರ್ಥಕತೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಹೇಳಿ ಎಲ್ಲರಿಗೂ ಕಾಸ್ಕತಜ್ಜ ನಿಮಗೆ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಕೊಡ್ತಾನ ಬಿಡ್ತಾನ ಗೊತ್ತಿಲ್ಲ. ಮತ್ತೆ ಆಮೇಲೆ ಏನು ಮುಚ್ಚ ಕೊಡ್ಲಿಲ್ಲ ಮಾಡಿದಾನಂತ ಬೈಬೇಡ್ರಿ. ನಿಮಗೆ ಅಪ್ಪನ ಏನು ಕೇಳ್ಕೊತೀನಿ ನೀವು ಇರಕ್ ತಪ್ಪಗ ಕಾಸ್ಕ ತಪ್ಪಗ ಅಂತಂದ್ರ ಬಂಡಾರ ಸರ್ವಾಳಿಗೆ ಮತ್ತು ನಮ್ಮ ಸರ್ವಾಳಿಗೆ ಜನಕ್ಕೆ ಏನು ಕೊಡ್ತೀವೋ ಬಿಡ್ತೀವೋ ಯಪ್ಪ, ಅವ್ರು ಏನು ನಿನ್ನ ಭಕ್ತಿ ಇಟ್ಟಾರಲ್ಲ ಅವರಿಗೆಲ್ಲ ಮೊದಲು ಆರೋಗ್ಯ ಒಂದು ಕೊಟ್ಟು ಬಿಡು, ಅವ್ರು ಆರಾಮಾಗಿ ಇರ್ತಾರ ಅನ್ನುವಂಥ ಮಾತನ್ನ ಹೇಳ್ತಾ, 2 ಕಣ್ಣು ಕೊಟ್ಟಾನ ಚಲೋ ನೋಡ್ರಿ, ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ, ಕಿವಿ ಕೊಟ್ಟಾನ ಚಲೋ ಕೇಳಿಸ್ಕೊಳ್ರಿ. ಇವತ್ತಿಲ್ಲ ನಾಳೆ ಬಿದ್ದು ಹೋಗೋದ ಜೀವನ. ದ್ವೇಷ ಮಾಡಿದ್ರ ನರಕಕ್ಕೆ ಹೋಗ್ತೀವಿ, ಪ್ರೀತಿ ಹಂಚಿಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಆ ಪ್ರೀತಿ ಹಂಚಿ ನಾವೆಲ್ಲ ಬದುಕೋಣ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣು ಶರಣ. ಕಾಸ್ಕತೇಶ್ವರ ಮಹಾರಾಜ ಕಿ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. ಪರಮಪೂಜ್ಯರು ಬಹಳ ಚಂದ ಮಾತಾಡಿದ್ರು. ಏನಂತಂದ್ರೆ ಪುರಾಣ 3 ಅಕ್ಷರಗಳ ಪದದ ಅರ್ಥ. ಪುರಾಣ 3 ಅಕ್ಷರಗಳ ಪದದ ಅರ್ಥ. ಪು ಎಂದರೆ ಪುಣ್ಯವನ್ನೇ ಮಾಡು, ರಾ ಅಂದರೆ ರಾಗದ್ವೇಷವನ್ನ ಬಿಡು, ನ ಅಂದ್ರ ಮುಂದಿನ ಜನ್ಮ ನಿನಗಿಲ್ಲ ಇದೇ ಜನ್ಮ ಕಡೆ, ಇದೇ ಜನ್ಮದೊಳಗ ಒಳ್ಳೆಯವರಾಗಿ ಬದುಕಿ ನೀತಿವಂತರಾಗಿ ಬಾಳಿ ಕ್ರಿಯಾಶೀಲರಾಗಿ ಬದುಕನ್ನ ಕಟ್ಟಿಕೊಂಡಾಗ ಬಾಳು ಬಂಗಾರ ಆಗ್ತದೆ. ಅದಕ್ಕೊಂದು ಮಾತು ನಾನು ಮುದುಕಿ ಕತೆ ಹೇಳ್ಬಿಡ್ತೀನಿ. ಎಷ್ಟು ಚಂದ ಅಂದ್ರ 20 ಸೆಕೆಂಡ್ ಹೇಳ್ತೀನಿ. ಹೆಂಗೆ ಹೇಳ್ತಂದ್ರ, ಮಕ್ಕಳು ವಿದ್ಯಾವಂತರಾದ ಬಳಿಕ ಹೊರಗಡೆ ಮನೆ ಕಟ್ಟಿಸೋದು ಸಹಜರಮ್ಮ. ಆಗರ್ಭ ಶ್ರೀಮಂತ ಏನ್ ಮಾಡಿದ್ದ ಅಂತಂದ್ರ 3-4 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಮನುಷ್ಯನ ಬಾಜು ಮನೆ ಬಾಜು ಏನಿತ್ತಂದ್ರೆ ಒಂದು ಗುಡಿಸಲಿತ್ರಿ. ಏನಂತ್ರಿ? ಗುಡಿಸಲಿತ್ತು. ಆ ಗುಡಿಸಲೊಳಗೆ ಒಂದೇ ಮುದುಕಿತ್ರಿ. ಆ ಒಂದೇ ಮುದುಕಿತ್ತಲ್ಲ ಏನ್ ಮಾಡ್ತು,
ಆ ಮನಿ ಬಾಜು ಈ ಗುಡಿಸಲು ಚಂದ ಕಾಣಲಿಲ್ಲ ಸಾವುಕಾರಗ. ಆ ಸಾವುಕಾರ ಏನ್ ಕೇಳ್ತಾನ, ಮುದುಕಿ ನಿನ್ನ ಮಕ್ಕಳೆಲ್ಲ ವಿದ್ಯಾವಂತರಾಗ್ಯಾರ, ನೌಕರಿವಂತರಾಗ್ಯಾರ, ಹೊರಗೆ ಮನೆ ಕಟ್ಕೊಂಡು ಬಹಳ ಚಂದ ಅದಾರ, ಗುಡಿಸಲೊಳಗೆ ಒಬ್ಬ ಹೆಣ್ಣು ಹಾಕಿರ್ತಿ ಮಕ್ಕಳಂತೇಳಿ ಹೋಗಿರು ಅಂತ ಸಾವುಕಾರ ಅಂದ. ಈ ಗುಡಿಸಲಿನ ಹಂಗ ಬಿಡ್ಬೇಡ, ನನಗ ನೀ ಎtti ಕೇಳ್ತಿ ಕೇಳಿ ರೊಕ್ಕ ಹಾಕಿ ಕೊಡ್ತೀನ ಅಂದ. ಮುದುಕಿ ಒಂದ ಮಾತು ಹೇಳ್ತಿರ್ ಬಂಧುಗಳು, ಅರ್ಥ ಮಾಡ್ಕೊಳ್ರಿ ಸಾರ್ವಜನಿಕ ಗ್ರಾಮದ ಭಕ್ತರೆಲ್ಲರೂ. ಮುದುಕಿ ಹೇಳ್ತಾರೆ, ನೋಡಪ್ಪ ನಿನ್ನಲ್ಲಿ ಸಂಪತ್ತದ, ನಿನ್ನಲ್ಲಿ ರೊಕ್ಕ ಅದ, ಬೇಕಾದ ವಜ್ರ ಬಂಗಾರ ಭಗವಂತ ನಿನ್ ಕೊಟ್ಟಾನ, 3-4 ಅಂತಸ್ತ ಮನಿ ಕಟ್ಟಿಸಿ. ಆದ್ರೆ ನನ್ನ ಗುಡಿಸಲಿಗೂ ಸಹಿತ ನೀ ಕಿಮ್ಮತ್ತು ಕಟ್ಟಾಕತ್ತಿ. ಈ ಗುಡಿಸಲಿನೊಳಗ ಕಿಮ್ಮತ್ತು ಕಟ್ಟಬೇಡ. ನನ್ನ ಗಂಡ, ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಏನು ಬದುಕಿವೆಲ್ಲ, ಈ ಬದುಕನ್ನ ಕಟ್ಟಿಕೊಂಡು ಇಷ್ಟು ದಿನ ಜೀವನ ಮಾಡಿನೆಲ್ಲ, ಈ ಬದುಕಿಗೆ ಎಂದಿಗೂ ನೀ ಬೆಲೆಯನ್ನ ಕಟ್ಲಿಕ್ಕಾಗೋದಿಲ್ಲ, ನನ್ನ ಗುಡಿಸಲು ಬಿಟ್ಟು ಕೊಡೋದಿಲ್ಲ ಅಂತಲಂತೆ. ಅಂದ್ರೆ ಅಷ್ಟು ಸುಂದರವಾಗಿರುವಂತ ದಾಂಪತ್ಯದ ಜೀವನವನ್ನ ಆ ಅಜ್ಜಿ ಮೆಲಕ್ ಹಾಕ್ಯದ. ಪರಮ ಪೂಜ್ಯರು ನಾವು ಸಹಿತವಾಗಿ ಹಂಗ ಸುಂದರವಾಗಿರುವಂತ ದಾಂಪತ್ಯದೊಳಗೆ ಒಳ್ಳೆಯ ವಿಚಾರಧಾರೆಗಳನ್ನ ಮೆಲಕ್ ಹಾಕಬೇಕೆ ವಿನಃ ಕೆಟ್ಟ ಸಮಯ ಬಂದಾಗ ಅವರೆಲ್ಲವನ್ನ ಮರೆತು ಒಳ್ಳೆಯ ಹಾದಿ ಎತ್ತ ಸಾಗಬೇಕು. ಹೆಂಗ ಸಾಗಬೇಕಂತಂದ್ರೆ, ಸಂಸಾರವೆಂಬುದೊಂದು ಸಾಗರ, ಸಂಸಾರವೆಂಬುದೊಂದು ಸಾಗರ. ಆ ಸಾಗರ ಅಷ್ಟು ಸರಳಲ್ಲ. ದಾಟಿದವರು ಯಾರಂತಂದ್ರ ನಮ್ಮ ಹೇಮರೆಡ್ಡಿ ಮಲ್ಲಮಾಂಬಿಕಾ ತಾಯಿ ಸಂಸಾರದೊಳಗಿದ್ದು ಭಗವಂತನಡೆಗೆ ಸಾಗಿದರು ಅಂತ ಮಾತೆಯನ್ನ ತಿಳ್ಕೊಂಡು ನೀವು ಬದುಕು ಕಟ್ಟಿಕೊಳ್ಳ್ರಿ, ನೀವು ಹಿಂಗುಳಿರಿ ಅಂತ ಪರಮ ಪೂಜ್ಯರ ಆಶೀರ್ವಾದವನ್ನ ಮಾಡಿದ್ದಾರೆ. ಆ ಪರಮ ಪೂಜ್ಯರ ಆಶೀರ್ವಾದದ ಅಂಗಳದೊಳಗ ನಾವು ನೀವೆಲ್ಲರೂ ಮಾತನ್ನ ಹೇಳುತ್ತಾ ಮುಂದಿನ ಕಾರ್ಯಕ್ರಮ